ದಿನಾಂಕ 14/7/2024 ಭಾನುವಾರ ಸಂಜೆ 6 ಗಂಟೆಗೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ಸಂಗಮದ ಮಡಿವಾಳ ಗ್ರಾಮದ ಶ್ರೀ ಶಿವನಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ 15ನೇ ವರ್ಷದ ಆಷಾಢ ಮಾಸದ ವಿಶೇಷ ಮಹಾರುದ್ರಾಭಿಷೇಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ರಾತ್ರಿ ಜಾಗರಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದು ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಮತ್ತು ವಿವಿಧ ಮಠಗಳ ಮಠಾಧೀಶರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹರವೆ ವಿರಕ್ತ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸರ್ಪಭೂಷಣ ಸ್ವಾಮಿಗಳು, ಶ್ರೀ ಕ್ಷೇತ್ರ ಮರಳೇಗವಿ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು, ರಾಮನಗರ ಶ್ರೀ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮಿಗಳು, ಹಾಸನ ಆದಿಚುಂಚನಗಿರಿ ಶಾಖಾಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮಿಯವರು, ಹಿರೇಮಡಿವಾಳದ ಶ್ರೀ ಓಂಕಾರೇಶ್ವರ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಗಣ್ಯರು ಹಾಗೂ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವೇದಿಕೆಗೆ ಇನ್ನೇನು ಕೆಲವರು ಆಗಮಿಸಿದ್ದಾರೆ. ವೇದಿಕೆಯಲ್ಲಿ ಸ್ವಾಮಿ ಆಶೀರ್ವಾದ ನಡೆಯಲಿದೆ. ನಾವೆಲ್ಲರೂ ಕೂಡ ಶಾಂತಿಯಿಂದ ವರ್ತಿಸಬೇಕಂತ ಹೇಳಿ ಕೋರ್ಕೊಳ್ತೇವೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಮಾನ್ಯ ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಯನ್ನ ಸ್ಥಳಾವಕಾಶ ಮಾಡಿಕೊಳ್ಳುವಂತ ಹೇಳಿ ಕೋರ್ಕೊಳ್ತೇವೆ.
ಜೀವಿಯ ಕಾಲದಲ್ಲಿ ಸದಾಕಾಲ ಶಿವನಾಮ ಸಂಕೀರ್ತನೆ ಏಕಂತಾಗಬೇಕು ಅಂತ ಶಿವನಲ್ಲಿ ಸಂಕಲ್ಪ ಮಾಡಿಕೊಂಡಾಗ ಶಿವನ ಅನುಗ್ರಹದಲ್ಲಿ ಹಾಗೂ ಮಹಾಶಕ್ತಿಯಿಂದ ದೇವಸ್ಥಾನದ ನಿರ್ಮಾಣವಾಗುತ್ತದೆ. ಒಮ್ಮೆ ಗಂಗಣಾಚಾರ್ಯರಿಂದ ಶ್ರೀ ಶಿವನಾಮಕಾರೇಶ್ವರ ದೇವಸ್ಥಾನದ ನಿರ್ಮಾಣವಾಗುತ್ತದೆ. ಪಾಳೆಗಾರ ಇನ್ನು ಕೆಂಪನ ದುರಹಂಕಾರವನ್ನು ಮಟ್ಟಿ ಹಾಕಲು ಸಾಕ್ಷಾತ್ ಶಿವನೇ 12 ವರ್ಷದ ಬಾಲಕಿಯು ಶ್ರೀ ಕ್ಷೇತ್ರದ ಮಹಿಳೆಗೆ ಸಾಕ್ಷಿಯಾಗಿದೆ. ಇಲ್ಲಿನ ಪೌರಾಣಿಕ ವಿಜ್ಞಾನವೇ ತಲೆಬಾಗಿದೆ. ಈ ಶಿವನವರ ಮಾರ್ಗದರ್ಶನದಲ್ಲಿ ಶ್ರೀ ಶಿವನಾಮಕಾರೇಶ್ವರ ಕ್ಷೇತ್ರದ ಕ್ಷೇತ್ರಾಭಿವೃದ್ಧಿ ಸಮಿತಿಯನ್ನು ಹಾಗೂ ಚಾಮರಾಜನಗರ ತಾಳವಾಡಿ ಜಿಲ್ಲೆಯ ಸಂಪರ್ಕರು ಸೇರಿ ಶ್ರೀ ಶಿವನಾಮಕಾರೇಶ್ವರ ಸೇವಾ ಮನುಜ ಕುಲವೇ ಶರಣಾಗಿದೆ ಅನ್ನುತ್ತ
ಚಾಮರಾಜನಗರ ಈ ಸಮಿತಿ ವತಿಯಿಂದ 15 ವರ್ಷಗಳಿಂದ ಮಹಾರುದ್ರಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ ಹಿರಿಮಡಿವಾಳ ಶ್ರೀಲಂಕಾರೇಶ್ವರ ಸ್ವಾಮಿ ದೇವಸ್ಥಾನದ ಕ್ಷೇತ್ರಾಭಿವೃದ್ಧಿ ಸಮಿತಿ ಕನಕಪುರ ಈ ಸಮಿತಿಯವರ ಸಹಕಾರದಿಂದ 15 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಈ ದಿನದ ಈ ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮ ಪೂಜ್ಯರು ಜಗದ್ಗುರುಗಳು ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಈ ಪೀಠದ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಗಮಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಕ್ತಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸಂಘದ ಗೌರವಾಧ್ಯಕ್ಷರು ವಿರಕ್ತ ಮಠಾಧ್ಯಕ್ಷರು ಅರವೆ ಚಾಮರಾಜನಗರ ತಾಲೂಕು ಈ ಮಠದ ಅಧ್ಯಕ್ಷರಾದ ಎಲ್ಲರೂ ಚಪ್ಪಾಳೆಯನ್ನು ಹೊಡೆದು ಗುರುಜಿಗಳನ್ನ ಅಭಿನಂದಿಸಬೇಕಂತ ಕಳಕಳಿಯ ಮನವಿ. ತಾಲೂಕು ಈ ಮಠದ ಅಧ್ಯಕ್ಷರಾದಂತ ಪೂಜ್ಯ ಶ್ರೀ ಮುನಿರಂಜನ ಪ್ರಣವ ಸ್ವರೂಪಿಗಳು ಕಾರಣಾಂತರಗಳಿಂದ ಬಂದಿರುವುದಿಲ್ಲ. ಹೊರಗವಿ ಮಠಾಧ್ಯಕ್ಷರು ಕನಕಪುರ ಈ ಮಠಾಧ್ಯಕ್ಷರಾದ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿಗಳಾದ ಜರಮೂರ್ತಿ ಶ್ರೀ ಶ್ರೀ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಕ್ತಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಾಥ ಸ್ವಾಮಿಗಳವರವರು ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಶಾಖಾ ಮಠ ರಾಮನಗರ ಶ್ರೀ ಶಿವಗಿರಿ ಕ್ಷೇತ್ರ ಚಿರಂದವಾಡಿ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಕ್ತಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅಧ್ಯಕ್ಷರಾದ ಪೂಜ್ಯ ಶ್ರೀ ಶಶಕಲ ಬ್ರಹ್ಮ ಶ್ರೀ ಶ್ರೀ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಕ್ತಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ವಿರಕ್ತ ಮಠಾಧ್ಯಕ್ಷರು ಚಾಮರಾಜನಗರ ತಾಲೂಕು ಕ್ಷೇತ್ರದ ಶ್ರೀ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳವರು ಸನ್ಮಾನವನ್ನು ಮಾಡುತ್ತಾರೆ.
ಕೋರಿಕೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪಂ ಜ್ಯೋತಿ ಪಾರಾಯಣೆ ದೀಪೇನ ಹರತೆ ಪಾಪಂ ಸಂಜ ದೀಪಂ ನಮೋಸ್ತುತೆ ಎಂದು ದೀಪವನ್ನು ದೈವವೆಂದು ಭಾವಿಸುವ ಪರಂಪರೆ ನಮ್ಮದು. ಶ್ರೀ ಓಂಕಾರೇಶ್ವರ ಸ್ವಾಮಿ ಬೆಳಕಿನ ಬೆಳಕು ಮಹಾ ಬೆಳಕು. ಸೂರ್ಯ ಚಂದ್ರ ನಕ್ಷತ್ರಗಳಲ್ಲೂ ಬೆಳಗುವುದು ಪರಶಿವನ ಆಶ್ರಯದಲ್ಲಿ. ಶ್ರೀ ಶಿವನಾಂಕಾರೇಶ್ವರನ ಈ ಪಾವನ ಕ್ಷೇತ್ರಕ್ಕೆ ಒಮ್ಮೆ ಬಂದು ಹೋದರೆ ಭಾವ ಭಗವಂತವಾಗಿ, ನೋವು ನೆಮ್ಮದಿಯಾಗಿ, ವಿಷ್ಣು ಶಕ್ತಿಯಾಗಿ, ಜಡ ಜಂಗಮವಾಗಿ, ಚೇತನ ನಿಕೇತನವಾಗಿ, ಅಂತಸತ್ವ ಆತ್ಮ ಸಂಪತ್ತಾಗುತ್ತದೆ. ಇಂಥ ಫಲ ಸಂಪದವನ್ನು ಪಡೆಯಲು ಶ್ರೀ ಕ್ಷೇತ್ರ ಸನ್ಮಾರ್ಗದ ಜ್ಯೋತಿಯಾಗಿದೆ. ಬನ್ನಿ ನಾವು ಸಹ ಈ ಸನ್ಮಾರ್ಗದ ಜ್ಯೋತಿ. ಎತ್ತಲ ಹೋಗಿಲೆ ಎತ್ತಲಿಂದೆತ್ತ ಸಂಬಂಧವಯ್ಯ, ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಎತ್ತನೆತ್ತ ಸಂಬಂಧವೇ ಎನ್ನುವ ಅಲ್ಲಮ ಪ್ರಭುವಿನ ಮಠಲೋಕ್ತಿಯಂತೆ ಎತ್ತಲ ಚಾಮರಾಜನಗರ ಎತ್ತಲ ಮಡಿವಾಳ ಎತ್ತಲಿಂದೆತ್ತ ಸಂಬಂಧವಯ್ಯ. ಅಂದ್ರೆ ಕಾವೇರಿ ನದಿಗೆ ಅರ್ಕಾವತಿ ನದಿ ಕೂಡಿ ಹೇಗೆ ಸಂಗಮವಾಗಿದೆಯೋ ಹಾಗೆ ನಾವು ಸೇವಾ ಸಮಿತಿಯವರು ರಾಮನಗರ ಜಿಲ್ಲೆ ಚಾಮರಾಜನಗರ ಮತ್ತೆ ರಾಮನಗರ ಜೊತೆಗೆ ಧಾರವಾಡ ಎಲ್ಲ ಜನರು ಕೂಡ ಇಲ್ಲಿ ಸೇರಿರ್ತಕ್ಕಂಥ ನಿಜವಾಗ್ಲೂ ಕೂಡ ಅನುಕರಣೀಯವಾದದ್ದು, ಶ್ಲಾಘನೀಯವಾದದ್ದು. ಬಂಧುಗಳೇ, ಈಗಾಗಲೇ ನಮ್ಮ ಹಿರಿಮಡಿವಾಳದ ಮೇನ್ ಕಮಿಟಿಯವರು ಅಂದ್ರೆ ಶಿವಲಿಂಗೇಶ್ವರ ಸೇವಾ ಸಮಿತಿಯೊಂದಿಗೆ ನಮ್ಮ ಚಾಮರಾಜನಗರದ ಸೇವಾ ಸಮಿತಿಯವರು ಜೊತೆಗೂಡಿ ಮಾಡುವಂತದ್ದು ಇದು 15ನೇ ವರ್ಷದ ಆಷಾಢ ಮಾಸದ ಕಾರ್ಯಕ್ರಮ ಬಂದಿದೆ. ಪ್ರಾರಂಭದಲ್ಲಿ 18 ಜನರಿಂದ ಪ್ರಾರಂಭವಾದಂತಹ ಈ ಒಂದು ಕಾರ್ಯಕ್ರಮ ಇವತ್ತು ಸುಮಾರು 12,000 ಕವಿಗಳಾದಂತಹ ಭಕ್ತಾದಿಗಳು ಬಂದಿರತಕ್ಕಂಥದ್ದು ನಮಗೆ ಎಲ್ಲರಿಗೂ ಕೂಡ ಸಂತೋಷವಾದಂತಹ ವಿಚಾರ ಬಂದಿದೆ. ಈಗಾಗಲೇ ಜನರಿಗಳು ಕಿತ್ತೂರು ಶ್ರೀಗಳಿದ್ದಾರೆ, ನಮ್ಮ ಸಿದ್ದೆಲ್ಲ ಶ್ರೀಗಳಿದ್ದಾರೆ, ಪರಮ ಪೂಜ್ಯ ನಮ್ಮ ಬಾಲಗಂಗಾಧರ ಮಠದ ಸ್ವಾಮಿಗಳಾಗಿರ್ತಕ್ಕಂಥ ಬಿಮಲಾನಂದನಾಥ ಸ್ವಾಮಿಗಳು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಅದಕ್ಕೆ ಹೇಳ್ತಾರೆ, ಹಲವು ಮಾತೇನು ನೀನು ಹೇಳಿದ್ದು ಪಾದವಿಟ್ಟೆಲೆಗೆ ಕ್ಷೇತ್ರ ಜನವೇ ಪವರ್ತಿರ್ತ ಅಂದ ಮೇಲೆ ಸ್ವಾಮೀಜಿಗಳು ಎಲ್ಲ ಪಾದವಿಟ್ಟ ಮೇಲೆ ನಮಗೆ ಪುಷ್ಪವೃಷ್ಟಿಯೂ ಆಗಿದೆ, ಎಲ್ಲ ವೃಷ್ಟಿಯೂ ಕೂಡ ಆಗಿದೆ. ಇವತ್ತು ಈ ಕಾರ್ಯಕ್ರಮ 18ರಿಂದ ಇವತ್ತು 12,000 ಜನರ ಮುಖ್ಯ ಬಂದಿದೆ. ಇದಕ್ಕೆ ಕೇಂದ್ರ ಬಿಂದು ಅಂದ್ರೆ ನಮ್ಮ ಅರವೇ ಮಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಸರ್ಪಾನಂದ ಸ್ವಾಮಿಗಳವರ ವಿಧಾನದಲ್ಲಿ ಹೊರಹೊತ್ತು ಎಂಜಿತ್ ಮಾದೇಸ್ವಾಮಿ ಅಟವಾಡಿಪುರ ಎಂಜಿತ್ ಮಾದೇಸ್ವಾಮಿ ಗೆಳೆಯರ ಬಳಗದಿಂದ 18 ಜನರಿಂದ ಪ್ರಾರಂಭವಾಗಿ ಬಂದಿದೆ. ಆಗ ನಾವು ಈ ಒಂದು ಸಮಯದಲ್ಲಿ ನಮ್ಮ ಗಟ್ರೇಪೇಟೆ ಉಚ್ಚಪ್ಪನವ್ರನ್ನ ಅವ್ರನ್ನ ಕ್ಷಮಿಸಬೇಕಾಗ್ತದೆ, ಅವ್ರನ್ನ ಸ್ಮರಿಸ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಹಿರಿಯ ಜೀವ ಸುಮಾರು 80 ವರ್ಷ ಆಗಿದ್ರು ಕೂಡ 18 ವರ್ಷದ ಯುವಕನಂತೆ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ಪ್ರತಿ ವರ್ಷವೂ ನಿಮ್ಮೆಲ್ಲರೂ ಕೂಡ ಅವರು ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ನನ್ನ ದೇವ್ರು ಮರ್ತಿರ್ಬೇಡಪ್ಪ, ನಾನು ದೇವ್ರು ಮರ್ತಿರ್ಬೇಡಪ್ಪ ಅಂತೇಳಿ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಒಂದು ಸೇವಾ ಸಮಿತಿಯನ್ನು ಮಾಡಿಕೊಂಡು ಇಂಥ ಜನರನ್ನ ಸೇರಿಸಿದ್ದಾರೆ ಬಂಧುಗಳೇ. ಆ ದಿನ ನಿಜವಾಗ್ಲೂ ಕೂಡ ಇವತ್ತು ಪುಣ್ಯ ದಿನ, ಅನುಕರಣೀಯವಾದಂತಹ ದಿನ ಅಂತೇಳಿ ಬಂಧುಗಳೇ. ನಾವು ನಿಜವಾಗ್ಲೂ ಕೂಡ 7 ತಿಂಗಳ ಹಿಂದೆ ಒಂದು ಮೀಟಿಂಗ್ ಮಾಡ್ಕೊಳ್ತೀವಿ, ಒಂದು ಸಮಿತಿಯನ್ನು ಮಾಡ್ಕೊಳ್ತೀವಿ. ದಾಸೋಹ ಸಮಿತಿ, ಪೂಜಾ ಸಮಿತಿ, ಪ್ರಚಾರ ಸಮಿತಿಯನ್ನು ಮಾಡ್ಕೊಳ್ತೀವಿ. ನಾವು ಪ್ರಚಾರ ಸಮಿತಿಯಲ್ಲಿ ಹೋದಾಗ ನಿಜವಾಗ್ಲೂ ಕೂಡ ನಮಗೆ ಹುಟ್ಟಿರ್ತಕ್ಕಂಥ ತಾಯಿಯವರು ನಮ್ಮನ್ನು ನಿಜವಾಗ್ಲೂ ಕೂಡ ಯಾವ ಆತಿಥ್ಯ ಮಾಡ್ತಾ ಇದೆ, ಹೊಸದಾಗಿ ಮದುವೆ ಆಗುವಂತಹ ಹಳ್ಳಿನ ಯಾವತ್ತೇ ಚೆನ್ನಾಗಿ ಮಾಡ್ತಾರೆ. ಹಾಗೆ ನಿಜವಾಗ್ಲೂ ಕೂಡ ನಮ್ಮ ಅಷ್ಟೇ ರೀತಿಯಲ್ಲಿ ನಮಗೆ ಸಂತೋಷಪಡಿಸಿ ಆತಿಥ್ಯವನ್ನು, ಯಾಕೆಂದ್ರೆ ಮಾತು ದೇವೋಭವ ಪಿತೃ ದೇವೋಭವ ಅತಿಥಿ ದೇವೋಭವ ಇರುವಂತೆ ನಾವು ಮೊದಲಾಗ ಹೋಗ್ತೇವೆ. ಈಗಾಗಲೇ ಹೇಳ್ತೀನಿ, 150 ಇದ್ದಂತಹ ಶುಗರ್ 300 ಬಂದಿದ್ದಾರೆ. ಸಮುಲ್ಲೇಖನ ಬಿದ್ದಿ ಸಚ್ಚಿದಾನಂದ ರೂಪಾಯ ಶಿವಾಯ ಪರಮನೆಯನ್ನು ಶಿವನಾಂಕಾರೇಶ್ವರ ಸ್ವಾಮಿ ಸೇವಾ ಸಮಿತಿಯ ವತಿಯಿಂದ ಈ ದಿವಸ ಶಿವನಾಂಕಾರೇಶ್ವರ ಸ್ವಾಮಿಗೆ 15 ವರ್ಷದ ಆಷಾಢ ಮಾಸದ ವಿಶೇಷ ಮಹಾರುದ್ರಾಭಿಷೇಕದ ಕಾರ್ಯಕ್ರಮದಲ್ಲಿ ತಮ್ಮ ಅನೇಕ ಒತ್ತಡಗಳ ಮಧ್ಯೆ ಇಲ್ಲಿ ದಯಮಾಡಿಸಿ ತಮ್ಮೆಲ್ಲರ ದರ್ಶನ ಆಶೀರ್ವಾದ ನೀಡ್ತಿರ್ತಕ್ಕಂಥ ಪರಮ ಪೂಜ್ಯರಾದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ತಾಯಿ ವಾತ್ಸಲ್ಯವನ್ನು ಯಾವತ್ತೂ ಇಟ್ಕೊಂಡಿರ್ತಕ್ಕಂಥ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಅಳಿದಾವಳಿಯ ಭಕ್ತಿಯ ಪ್ರಣಾಮ ಸಲ್ಲಿಸಿ ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅರವೇ ಮಠದ ಮಠಾಧ್ಯಕ್ಷ ಅಂತ ನಿರಂಜನ ಸ್ವರೂಪಿ ಸರ್ಪಭೂಷಣ ಮಹಾಸ್ವಾಮಿಗಳು ಒಳಗೊಂಡು ಯಾವತ್ತೂ ನನ್ನ ಹಿರಿಯ ಅಣ್ಣನಾಗಿರ್ತಕ್ಕಂಥ ಶಿವಗಿರಿ ಕ್ಷೇತ್ರದ ಅನ್ನದಾನದ ಮಹಾಸ್ವಾಮಿಗಳವರಲ್ಲಿ ಹಾಗೂ ಮಡಿವಾಳ ಮಠದ ಸ್ವಾಮೀಜಿಗಳಲ್ಲಿ ಹಾಗೂ ನಮ್ಮ ಹಾಸನ ಮಠದ ಪೂಜ್ಯರಲ್ಲಿ ಇನ್ನುಳಿದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರು ಸಹ ಭಕ್ತಿಯ ಶ್ರಮ ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಲಿಕ್ಕೆ
ನಿಂತಿರ್ತಕ್ಕಂಥ ನಮ್ಮ ಎಲ್ಲ ಸೇವಾ ಸಮಿತಿ, ನಮ್ಮ ಈ ಹಿರಿಯ ಸೇವಾ ಸಮಿತಿ ಅಂತ ನಮ್ಮ ಶಿವಣ್ಣ ಅವರು ಒಳಗೊಂಡು ಚಾಮನಗರದ ಎಲ್ಲ ಸಮಿತಿಯ ಎಲ್ಲ ಸರ್ವ ಸದಸ್ಯರೇ, ಭಕ್ತ ಮಹಾಶಯ, ತಾಯಂದಿರೇ ಮತ್ತು ಮಕ್ಕಳು, ನಮ್ಮೆಲ್ಲರ ಸಮಯ ಈಗ ಮೀಸಲಾಗಿರ್ತಕ್ಕಂಥದ್ದು ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಕೇಳಬೇಕು ಅಂತ ನೋಡಿ ಮಳೆಯೂ ಸುದ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಪರಮ ಪೂಜ್ಯರು ಬರಲಿಕ್ಕೆ ಆಗ್ತಾನೆ ಇರಲಿಲ್ಲ. ಈ ದಿನದ ಕಾರ್ಯ ಒತ್ತಡ ಬಹಳ ಇದ್ರೂ ಸುದ ನಿಮ್ಮೆಲ್ಲರ ಭಕ್ತಿಗೆ ಅವರು ಅದನ್ನೆಲ್ಲ ಬದಿಗಿರಿಸಿ ನಮ್ಮ ಶಿವಗಿರಿ ಸ್ವಾಮಿಗಳವರು ಅವ್ರನ್ನ ಒತ್ತಡದ ಭಿನ್ನವನ್ನು ಹಾಕಿ ಇಲ್ಲಿ ಕರ್ಕೊಂಡ್ಬಂದಿರ್ತಕ್ಕಂಥದ್ದು ಒಂದು ಮಹದಾಶ್ಚರ್ಯ ಆಗಿದೆ. ಬಹುಶಃ ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ನೋಡಿದ್ರೆ ಏನು ಮಾತೇ ಬರೋದಿಲ್ಲ. ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ರು ನಮ್ಮ ಮಾಸ್ಟ್ರು, 18 ಜನದಿಂದ ಪ್ರಾರಂಭವಾದದ್ದು ಇವತ್ತು 12,000 ಜನ ಇಲ್ಲಿ ಭಕ್ತ ಮಹಾಶಯ ನೆಲೆಗೊಂಡಿದ್ದಾರೆ ಅಂತ. 1 ಏಳನೇ ಮಗನೇ ಪರಬ್ರಹ್ಮ 1, 2 ಏಳನೇ ಮಗನೇ ಶಿವಶಕ್ತಿಗಳು 2, 3 ಏಳನೇ ಮಗನೇ ಬ್ರಹ್ಮ ವಿಷ್ಣು ಮಹೇಶ್ವರ 3, ವೇದಗಳು 4 ಏಳನೇ ಮಗನೇ ವೇದಗಳು 4, 5 ಏಳನೇ ಮಗನೇ ಪಂಚಭೂತಗಳು 5, 6 ಏಳನೇ ಮಗನೇ ಷಟಸ್ಥಲಗಳು 6, 7 ಏಳನೇ ಮಗನೇ ಸಪ್ತ ಸ್ವರೂಪಗಳು 7, 8 ಏಳನೇ ಮಗನೇ ಅಷ್ಟಾವರಣಗಳು 8, 9 ಏಳನೇ ಮಗನೇ ನವಗ್ರಹಗಳು 9, 10 ಏಳನೇ ಮಗನೇ ಕೀರ್ತಿ ಶಿಖರವನ್ನು 10. ಇವತ್ತು ಪರಮಪೂಜ್ಯ ಅಂತ ನಿರ್ಮಲಾನಂದ ಮಹಾಸ್ವಾಮಿಗಳವರು, ನಮ್ಮ ಬಾಲಗಂಗಾಧರ ಮಹಾಸ್ವಾಮಿಗಳವರ ಕರುಣಾ ಶಿಶು, ಅವರ ಆಶೀರ್ವಾದದಿಂದ ಇವತ್ತು ಮಹಾಸಂಸ್ಥಾನವನ್ನು ಬಹಳಷ್ಟು ಎತ್ತರ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ದು ನಿಮಗೆ ಎಲ್ಲೂ ಸುದ ಗೊತ್ತಿರ್ತಕ್ಕಂಥದ್ದು. ಇವತ್ತು ನಿಮಗೆ ಗೊತ್ತಿದೆ, ಸ್ವಾಮೀಜಿಗಳು ಇವತ್ತೆಲ್ಲ ಮಠಮಾನ್ಯಗಳು ಇವತ್ತು ಏನೆಲ್ಲ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಇವತ್ತು ನೀವೆಲ್ಲ ಇಲ್ಲಿ ಒಂದೇ ಉದ್ದೇಶಕ್ಕೆ ಸೇರಿರ್ತಕ್ಕಂಥದ್ದು. ಊರಿನಲ್ಲಿ ಅನೇಕ ಕನಸುಗಳು ನಿಮ್ಮಲ್ಲಿ ಇದ್ರೂ ಸುದ ಶಿವನಾಂಕರೇಶ್ವರ ಸನ್ನಿಧಿಯಲ್ಲಿ ನೀವು ಬಂದಿರತಕ್ಕಂಥ ಒಂದೇ ಉದ್ದೇಶಕ್ಕೋಸ್ಕರ, ಅದು ಭಕ್ತಿಯ ಆರಾಧನೆ ಮಾಡಲಿಕ್ಕೋಸ್ಕರ. ಇಲ್ಲಿ ಭಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಭಕ್ತಿ ಹೇಗೆ ಗೊತ್ತಾ, ಇದು ಗರಗಸದಂತೆ ಒಯ್ಯುತ್ತ ಕುಯ್ಯುವುದು ಮತ್ತು ಬರೆಯುತ್ತ ಕುಯ್ಯುವುದು ಅಂತೇಳಿ ಬಸವಣ್ಣವರು ಹೇಳಿದ್ದಾರೆ. ಏನಪ್ಪ ಅದು ಭಕ್ತಿ ಏನು ಕುಯ್ತದೆ? ಮನುಷ್ಯನ ಒಳಗಿರ್ತಕ್ಕಂಥ ಹರಿಶಂಕರಗಳನ್ನು, ಆಸೆ, ಆಮಿಷ, ಕ್ರೋಧ, ಮದ, ಮಾತ್ಸರ್ಯಗಳನ್ನ ಭಕ್ತಿ ಅಂತಕ್ಕಂಥದ್ದು ಇಂಥ ಪರಮಪೂಜ್ಯರ ಆಶೀರ್ವಾದ ಮುಖಾಂತರ ಅದು ಗರಗಸದಂತೆ ಕೂದು ಬಿಡ್ತದೆ. ಗರಗಸದಂತೆ ಕೂದಾಗ ಏನಾಗುತ್ತೆ ಅಂದರೆ ಮನುಷ್ಯ ಮಾನವನಾಗಿ ಅವನ ದೈವತ್ವ ಕಡೆಗೆ ಹೋಗ್ತಾನೆ. ದೈವತ್ವ ಕಡೆಗೆ ಹೋಗಬೇಕು ಅಂತಂದ್ರೆ ಗುರುವಿನ ಆಶೀರ್ವಾದ ಮತ್ತು ಶಿವನಾಂಕರೇಶ ಆಶೀರ್ವಾದ ಇಲ್ಲಿ ನಡೀತಾ ಇದೆ. ಹಾಗೆ ನಿಮ್ಮಲ್ಲಿ ಈ ಸಮಾವೇಶ ಸೇರಿದ್ದೀರಿ ಅಂತಂದ್ರೆ ಒಂದಷ್ಟು ಇಲ್ಲಿ ಬಿಟ್ಟು ಹೋಗ್ಬೇಕಾಗ್ತದೆ. ನಿಮ್ಮಲ್ಲಿರ್ತಕ್ಕಂಥ ಆಸೆ, ಆಮಿಷಗಳನ್ನ, ಕ್ರೋಧ, ಮದಮಾತ್ಸರ್ಯಗಳಲ್ಲಿ ಬಿಟ್ಟು ಭಕ್ತಿಯ ಫಲಗಳನ್ನಷ್ಟೇ ನಾಳೆ ಬೆಳಗ್ಗೆ ನೀವು ತೆಗೆದುಕೊಂಡು ಊರಿಗೆ ತಲುಪಬೇಕು. ಅದಕ್ಕೆ ಶರಣರು ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಕಾಶಿ ಶ್ರೀಶೈಲ ಹಸ್ತಶಿಷ್ಟಗಳಿರ್ತಕ್ಕಂಥ ದೇವರು ದೇವರಲ್ಲ, ತನ್ನ ತಾನಾರಂದರಿತರೆ ತಾನ ದೇವ ಪ್ರಮಾಣ ಕೂಡ ಸಂಗಮ ದೇವ ಅಂತೇಳಿ ಬಸವಣ್ಣ ಹೇಳ್ತಾರೆ. ಮನುಷ್ಯ ನಾವು ತುಂಬಾ ರಾಕ್ಷಸ ಪ್ರವೃತ್ತಿಯನ್ನು ಇಟ್ಕೊಂಡು ಕಾಶಿಗೆ ಶಿಷ್ಯರಿಗೆ ಒಂದು ದೇವ್ರು ಸಿಗ್ತಾನಪ್ಪ, ಸಿಗೋದಿಲ್ಲ. ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಪೂಜೆ ಮಾಡಿದರೆ, ಅವ್ರಿಗೆ ಒಳ್ಳೆ ಊಟ ಹಾಕಿದ್ದೇನೆ, ಅವ್ರನ್ನ ಪೋಷಣೆ ಮಾಡಿದೆ, ಮನೆ ಗುರುಗಳನ್ನು ನೆನೆಸ್ಕೊಳ್ದೇನೆ, ಮನೆ ಗುರುಗಳ ಮಠಮಾನ್ಯಗಳಿಗೆ ನಡ್ಕೊಳ್ದೇನೆ ಕಾಶಿಲಿ ಏನು ಕೆಲಸ ಅಲ್ಲಿ? ಕಾಶಿಲಿ ಏನು ಸಿಗೋದಿಲ್ಲ, ಕೇದಾರದಲ್ಲಿ ಏನು ಸಿಗೋದಿಲ್ಲ. ಸಿಗೋದು ನಮ್ಮ ಮನಸ್ಸಿನ ಒಳಗಡೆ. ಹಾಗಾಗಿ ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಗುರುವಿನ ಮಾರ್ಗದರ್ಶನ ಹೋದ್ರೆ ಮಾತ್ರ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಅದಕ್ಕೆ ಪರಮ ಪೂಜ್ಯರು ಈಗ ಆಶೀರ್ವಾದ ಮಾಡೋದಿದ್ದಾರೆ. ನಾವು ನೀವೆಲ್ಲರೂ ಸಹ ಆಶೀರ್ವಾದನ ಕೇಳಿ ಭಗವಂತನ ಗುರಿಯನ್ನು ಮುಟ್ಟೋಣ ಅಂತಕ್ಕಂಥ ಅಭಿಮಾನದ ಮಾತನ್ನು, ಎಚ್ಚರಿಕೆಯ ಮಾತನ್ನು, ಗುರುವಿನ ಸಂದೇಶ ಮಾತನ್ನು ಹೇಳ್ತಾ ಈ 4 ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಆಧ್ಯಾತ್ಮ ಸ್ವರೂಪಾಯ ಶಿವಭಾವ ಪ್ರದಾಯ ನಮ್ಮ ಸದ್ಗುರು ನಾಥ ಯಶಸ್ಸರ ಬ್ರಹ್ಮಮೂರ್ತಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಷಾಢ ಮಾಸದ 15ನೇ ವರ್ಷದ ಶಿವನಾಂಕರೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಕಾರ್ಯಕ್ರಮದ ಈ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪರಮ ಪೂಜ್ಯರು ಆದಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ,
ಹಾಗೂ ಈಗ ತಾನೇ ತಮ್ಮೆಲ್ಲರಿಗೂ ಆಶೀರ್ವಾದದ ನುಡಿಯನ್ನು ಮಾತಾಡಿದಂಥ ನಿರಂಜನ ಪ್ರಣವಸ್ವರೂಪಿಗಳಾದಂಥ ಡಾಕ್ಟರ್ ಶ್ರೀ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕವನ್ನು ಸಲ್ಲಿಸುತ್ತಾ ಹಾಗೂ ಪ್ರತಿ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡುವಂಥ ಈಗಿನ ಆದಿಚುಂಚನಗಿರಿ ಮಹಾಸ್ವಾಮಿಗಳನ್ನು ತಮ್ಮೆಲ್ಲರ ಮುಂದೆ ಕರೆದ ಒಂದು ಪ್ರಯತ್ನವನ್ನು ಮಾಡಿರುವಂಥ ಪರಮ ಪೂಜ್ಯರಾದಂಥ ಅನ್ನದಾನೇಶ್ವರ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕವನ್ನು ಸಲ್ಲಿಸುತ್ತಾ ಹಾಗೂ ಇನ್ನೊಬ್ಬರು ಪೂಜ್ಯರಾದಂಥ ಹಾಸನದ ಪೂಜ್ಯರಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ ಹಾಗೂ ಓಂಕಾರೇಶ್ವರ ಮಠದ ಈ ದೇವಸ್ಥಾನಕ್ಕೆ ಸಂಬಂಧಪಡುವಂಥ ಪೂಜ್ಯವಾದಂಥ ಶ್ರೀ ಗುರುಪಾದ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ಸನ್ಮಾನವನ್ನು ಸಲ್ಲಿಸುತ್ತಾ ಹಾಗೂ ವೇದಿಕೆಯ ಮೇಲೆ ಕುಳಿತಿರುವಂಥ ಅಂಗಳ ಮಠದ ಪೂಜ್ಯರಲ್ಲಿ, ಚಿಕ್ಕಿದೋಡಿ ಪೂಜ್ಯರಲ್ಲಿ, ಕುಳಿತಿರುವಂಥ ಎಲ್ಲ ಅರಗುರು ಚರಮೂರ್ತಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ ಹಾಗೆ ಈ ಒಂದು ಶಿವಲಂಕಾರೇಶ್ವರ ಸ್ವಾಮಿಯ ದೇವಸ್ಥಾನದ ಮುಖ್ಯ ಟ್ರಸ್ಟಿಗಳಾದಂಥ ಅಧ್ಯಕ್ಷರಾದಂಥ ಸಿ ಕೆ ಶಿವಣ್ಣವರೇ ಹಾಗೂ ಚಾಮರಾಜನಗರ ಮತ್ತು ಕಾಲ್ವಾಡಿ ಭಾಗದ ಆ ಭಾಗದ ಸಮಿತಿಯ ಅಧ್ಯಕ್ಷರಾದಂಥ ಸೋಮಣ್ಣವರೇ, ಕಾರ್ಯಕ್ರಮಕ್ಕೆ ತಡವಾಗಿ ಬಂದಂಥವರು ಚಾಮರಾಜ ಅಧ್ಯಕ್ಷರಾದಂಥ ನಾಗೇಂದ್ರರವರೇ, ನಮ್ಮೆಲ್ಲರಿಗೂ ಒಂದು ಸಹಕಾರ ನೀಡಿದಂಥ ಪೊಲೀಸ್ ಇಲಾಖೆಯವರೇ, ಈ ಎಲ್ಲ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿರುವಂಥವರೇ ಭಕ್ತರೇ, ಎಲ್ಲರಿಗೂ ಶರಣ ಸಲ್ಲಿಸುತ್ತಾ ಮಾತನಾಡೋ ಸಮಯ ಅಲ್ಲ. ಈ ಒಂದು ವೇದಿಕೆಯ ಕೇಂದ್ರ ಬಿಂದು ಅಂತ ನಾವೆಲ್ಲ ಭಾವಿಸಿರುವಂಥ ಪರಮ ಪೂಜೆಯಲ್ಲಿ ಮಾತನಾಡೋದು ಸಾಕು ಅಂತ ನಾವೆಲ್ಲ. ಆದರೆ ಸಾಂಕೇತಿಕವಾಗಿ ಒಂದು ದೀಪವನ್ನು ಹಚ್ಚಬೇಕಾದ್ರೆ ಆ ದೀಪಕ್ಕೆ ಎಣ್ಣೆ ಬತ್ತಿ ಅದಕ್ಕೆಲ್ಲ ಬೇಕಾಗಿರುವಂಥ ಒಂದು ಕಾರ್ಯಕ್ರಮಕ್ಕೆ ಇವೆಲ್ಲ ಒಂದು ಸಹಕಾರ ಅಷ್ಟೇ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಎಲ್ಲೋ ಒಂದು ಕಡೆ ವರ್ಣನ ಕೃಪೆ ಈಗ ತಾನೇ ನಮ್ಮ ಮೇಲೆ ಇದೆ ಅಂತ ನಾವೆಲ್ಲರೂ ಭಾವಿಸ್ಕೊಳ್ಬೇಕಾಗ್ತದೆ. ತಮ್ಮೆಲ್ಲರಿಗೊಂಥರ ಭಯ, ಮಳೆ ಬಂದರೆ ಏನು ಮಾಡೋದು ಅಂತ. ಮಳೆ ಬಂದರೆ ಏನೂ ಮಾಡೋಂಗಿಲ್ಲ, ಶಿವನೇ ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ಭಾವನೆ ನಾವು ಇಟ್ಕೊಳ್ಬೇಕು ಅಷ್ಟೇ. ಯಾರಿಗೂ ಜವಾಬ್ದಾರಿ, ಶಿವನೇ ನಮಗೆ ಶಿವಲಂಕಾರೇಶ್ವರ ದೇವನೇ ನಮ್ಮನ್ನು ಅದನ್ನು ನೋಡ್ಕೊಳ್ಬೇಕು ಅಂದು ನಮ್ಮ ಮನಸ್ಸಿಗೆ ಒಂದು ಸಂಕಲ್ಪ ಮಾಡಬೇಕಾಗ್ತದೆ. ಕಳೆದ ವರ್ಷ ಸಿದ್ಧಗಂಗೆ ಪೂಜೆಯವರು ಬಂದ ಸಂದರ್ಭದಲ್ಲೂ ಸಹ ಎಲ್ಲೋ ಒಂದು ಕಡೆ ಮಳೆ, ಅವ್ರು ಮಾತನಾಡೋ ಸಂದರ್ಭದಲ್ಲಿ ಮಳೆ ಬಂತು. ಅವ್ರು ಹೋದಾದ ತಕ್ಷಣ ಮಳೆ ನಿಂತು ಕಾರ್ಯಕ್ರಮ ನಡೀತಾನೆ ಇತ್ತು. ನಿನ್ನೆಯಿಂದ ಸಹ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕಾದ್ರೆ ನಿನ್ನೆಯಿಂದ ಸಹ ಸುಮಾರು 400-500 ಜನ ಬಂದು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರೆ ತಮ್ಮೆಲ್ಲರಿಗೂ ಇವತ್ತು ಪ್ರಸಾದ ಇರ್ಬೋದು, ದೇವಸ್ಥಾನದ ಅಲಂಕಾರ ಇರ್ಬೋದು, ಇಷ್ಟೆಲ್ಲ ಕಾರ್ಯಕ್ರಮವನ್ನು ನಿನ್ನೆಯಿಂದ ಮಾಡಿದಂಥ ಎಲ್ಲ ಭಕ್ತವಾಸಿಗಳು ಇದಕ್ಕೆ ಕಾರಣಕರ್ತರಾಗ್ತಾರೆ. ಅದಕ್ಕೆಲ್ಲ ಮುಖ್ಯವಾಗಿ ನೀವು ಆರ್ಥಿಕವಾಗಿ ತೆಲುಮನ ಧನವನ್ನು ನೀವು ಕೊಟ್ಟಿದ್ದೀರಲ್ಲ ಅಂದರೆ ಯಾರನ್ನ ಇವನಾರವ ನೆನೆಸಿ ನಮ್ಮವ ಅಂತಂದರೆ ಯಾರು ಅಂತ ಗೊತ್ತಿದ್ದರೂ ಸಹ ಆ ಸ್ವಾಮಿಯ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಒಂದು ತನುಮನ ಧನವನ್ನು ತಮ್ಮೆಲ್ಲ ಶಕ್ತಿಯ ಎಷ್ಟಿದೆ ಅಷ್ಟನ್ನು ಅರ್ಪಣೆ ಮಾಡ್ತಾ ಇರಲ್ಲ, ಅದು ಈ ಕಾರ್ಯಕ್ರಮ ನಡೆಯಕ್ಕೆ ಸಾಧ್ಯ ಅಂತ ಈ ಸಂದರ್ಭ ಹೇಳಬೇಕಾಗ್ತದೆ. ಅಂತ ಒಂದು ಕಾರ್ಯಕ್ರಮ ಇವತ್ತೆಲ್ಲ ನಾವೆಲ್ಲ ಸಮಾವೇಶಗೊಂಡಿದ್ದೀವಿ. ಹಾಗೆ ನಿನ್ನೆ ಇವತ್ತು ಮಧ್ಯಾಹ್ನದಿಂದ ನಾಳೆ ಬೆಳಗ್ಗೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ಶಿವಕಥೆಗಿರ್ಬೋದು, ವಚನ ಗಾಯನ ಇರ್ಬೋದು, ಭಜನೆಗಳಿರ್ಬೋದು. ಕಳೆದ 5 ವರ್ಷದಿಂದ ಒಂದು ಸಾಂಕೇತಿಕವಾಗಿ ಆಷಾಢ ಮಾಸ ಅಂತಂದಾಗ ನಮ್ಮೆಲ್ಲರಿಗೂ ಬಿಡುವಂತ ಸ್ವಾಮೀಜಿಗಳಿಗೆ ಆಷಾಢ ಮಾಸ ಅಂದರೆ ಬಿಡುವಿರ್ತದೆ. ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹೋಗ್ಬೇಕು ಅಂದರೆ ನಿಮ್ಮಂಗೆ ನಾವೆಲ್ಲೋ ಹೋಗೋಕ್ಕಾಗಲ್ಲ. ಎಲ್ಲರೂ ಒಂದು ದೇವಸ್ಥಾನ, ಎಲ್ಲೋ ಒಂದು ಕಾಡು, ಪ್ರಕೃತಿ ಸೌಂದರ್ಯವನ್ನು ಸವಿಯೋಕೆ ಅನ್ನೋ ಉದ್ದೇಶದಿಂದ ಅವತ್ತು ಒಂದು ಸಾಂಕೇತಿಕವಾಗಿ ಬಂದಂಥದ್ದು. ಅಂದರೆ ಮನೆದೇವರುಗಳು ಅವರು ನಮ್ಮನ್ನು ಕರ್ಕೊಂಡ್ಬಂದಂಥದ್ದು. ಆ ಭಾಗದ ಸಂತಗರಡಿ, ಚಾಮರಾಜನಗರ ಭಾಗದವರು ಇಲ್ಲಿ ಕರ್ಕೊಂಡ್ಬಂದು ಒಂದು ಕಾರ್ಯಕ್ರಮವನ್ನು ಅಂದರೆ ಸುಮಾರು ಒಂದು 2 ದಿನ ಇತ್ತು. ನಾವೇ ಒಂದು 15-20 ಜನ ಬಂದು ಇದ್ದಂಥ ಸಂದರ್ಭದಲ್ಲಿ ಆಗ ಒಂದು ವರ್ಷ ಆದ ತಕ್ಷಣ ಕೇಳಿದ್ರೆ ಎಲ್ಲ ಸ್ವಾಮೀಜಿ ಅದು ನಮ್ಮ ಮಂದಿಯವರು, ನೀವು ಹೋಗಿದ್ರಲ್ಲ ಕಳಸರಿ ಮುಂದ್ಸರಿ ಹೋಗ್ಬೇಕಾದ್ರೂ ನಮ್ಮನ್ನು ಕೇಳಿ ಅಂತ. ಹಾಗೆ ಆ ಪ್ರಾರಂಭ ಆದ್ದು ಅಂತಂದರೆ ಸುಮಾರು 30-40 ಜನ ಪ್ರಾರಂಭ, 150 ಜನ, 500 ಜನ, 1,500 ಜನ, 3,000 ಜನ, 5,000, 10,000ಕ್ಕೂ ಮಿಗಿಲಾಗಿ ಇವತ್ತು ನೋಡಿದಾಗ ಇದು ಲೆಕ್ಕಕ್ಕೆ ಸಿಗುತ್ತಾ ಇಲ್ಲ. ಅಂದರೆ ಅಷ್ಟಕ್ಕೆ ಎಲ್ಲ ಕಾರಣ ಅಂತಂದರೆ ಶಿವಲಂಕಾರೇಶ್ವರ ನಿಮ್ಮೆಲ್ಲ ಇರುವಂಥ ಒಂದು ಪ್ರೀತಿ, ಇಷ್ಟು ನೀವೆಲ್ಲ ಕೂತ್ಕೊಳ್ಳೋಕೆ ಸಾಧ್ಯ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ನಿಮ್ಮೆಲ್ಲರೂ ಗೊತ್ತಿರ್ಬೋದು, ಆಷಾಢ ಮಾಸ ಅಂದರೆ 3ನೇ ಭಾನುವಾರ ನಾವು ಮಾಡ್ತಾ ಇದ್ದು ಸ್ವಾಮೀಜಿ
ತಮಗೋಸ್ಕರ ಎರಡನೇ ಶನಿವಾರ ಎರಡನೇ ಭಾನುವಾರ ಸೋಮವಾರ ತಮಗೋಸ್ಕರ. ಯಾಕಂದ್ರೆ ಗುರು ಪೂರ್ಣಿಮೆ ಅದೇ ನಾವಂದ್ರೆ ಮೂರನೇ ಯಾವಾಗ ಅಂತಂದ್ರೆ ಜನರಿಗೆ ಭಕ್ತರಿಗೆ ತೊಂದರೆ ಆಗ್ಬಾರ್ದು ಅಂತ ಮೂರನೇ ಭಾನುವಾರ ಸೋಮವಾರ ಅಂತ ಮಾಡ್ಕೊಂಡಿದ್ದು. ಯಾಕಂದ್ರೆ ಸೋಮವಾರ ಶಿವನಿಗೆ ಈ ದೇವರಿಗೆ ಸೋಮವಾರ ಅಂದ್ರೆ ಪ್ರೀತಿ ಅನ್ನೋದಕ್ಕಿಂತ ಪರಮ ಪೂಜ್ಯರು ಅವತ್ತು ಗುರು ಪೂರ್ಣಿಮೆ ಇರೋದ್ರೆ ಮಠದಲ್ಲೇ ಇರಬೇಕಾಗ್ತದೆ ಅನ್ನೋ ಸಂದರ್ಭದಲ್ಲಿ ಇವತ್ತು ಅವ್ರಿಗೋಸ್ಕರ ಅಂದ್ರೆ ಅವ್ರಿಗೋಸ್ಕರ ನಾವು ನಮಗೋಸ್ಕರ ಅವರು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಸಂದರ್ಭದಲ್ಲಿ ಇವತ್ತೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ಸಮಿತಿಯವ್ರಿಗೂ ತಾವೆಲ್ಲರೂ ಶಾಂತಿಯುತರಾಗಿ ಪ್ರಸಾದ ಯಾವಾಗ 24/7 ಅಂತ ನಾವು ಏನು ನೋಡ್ತೀವಿ 24 ಗಂಟೆನೂ ಪ್ರಸಾದ ಟೀ ಕಾಫಿ ನಿರಂತರವಾಗಿರುತ್ತೆ. ಯಾರಿಗೂ ಏನೂ ಕೊರತೆ ಆಗಲ್ಲ. ಯಾಕಂದ್ರೆ ಕೊಡುವಂಥ ದಾನಗಳಿರೋದ್ರಿಂದ ಮಾಡುವಂಥ ಕೈಗಳಿಗೆ ಕೊರತೆ ಇಲ್ಲ. ನಿಮ್ಮೆಲ್ಲರ ಒಂದು ಈ ಅಂದ್ರೆ ನಿಮ್ಮೆಲ್ಲ ಸಹಕಾರ ಬಹಳ ಮುಖ್ಯ ಆಗ್ತದೆ. ಹೆಣ್ಮಕ್ಳಿದ್ದಾರೆ, ದೂರದಿಂದ ಬಂದರು, ಎಲ್ಲರೂ ತಮ್ಮನ್ನ ತಾವೇ ಕಾವಲಾಗಬೇಕಾಗ್ತದೆ. ತಮ್ಮೆಲ್ಲರನ್ನ ಕಾವಲಾಕೆ ಶಿವನಂಕರೇಶ್ವರ ನಿಮ್ಮನ್ನ ಕಾಯ್ತಾನೆ ಅಂತೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಅನತಿ ದೂರದಿಂದ ಬಂದಿದ್ದೀರ. ಚಾಮರಾಜನಗರ, ತಾಳವಾಡಿ ಆ ಕ್ಷೇತ್ರದಿಂದ ಬಂದಿದ್ದೀರ. ಬಂದು ಇಲ್ಲಿ ಮಡಿವಾಳ ಕ್ಷೇತ್ರ ಮಡಿನೂ ಆಗೋಗಿದ್ದೀರ. ಹೌದಾ? ಮಾಡಿದ್ದೀರಾ? ಪಾಪ ಕರ್ಮ ಮಾಡಿದರೆ ಯಾರು ಇನ್ನು ಬರಲ್ಲ. ಯಾರು ಏನು ಅಭಿಪ್ರಾಯನೂ ಇಟ್ಕೊಳ್ಳದೇನೆ ಮಡಿವಾಳ ಕ್ಷೇತ್ರದ ಶಿವನಂಕಾರೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀವಿ ಎಂದಿರೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಏನು ಇಟ್ಕೊಳ್ದೇನೆ ಬಂದಿರೋರು. ಹಾಗಾಗಿ ಎಲ್ಲರೂ ಕೂಡ ಏನಾದ್ರೂ ಒಂದನ್ನ ಇಟ್ಕೊ ಬಂದಿದ್ದೀರಾ. ಅದು ಎಂತ ಚಿಂತನ ಆಗಿರ್ಬೇಕು ಅಂದ್ರೆ ಸಚ್ಚಿಂತನ ಆಗಿರ್ಲಿ, ಉತ್ತಮವಾಗಿರ್ತಕ್ಕಂತಹ ಚಿಂತನ ಆಗಿರ್ಲಿ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಹೇಳ್ತಾ ಪರಮ ಪೂಜ್ಯರ ಆದೇಶದ ಮೇರೆಗೆ ನಾನು ಒಂದು ತತ್ವ ಪದವನ್ನ ಆಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಮೊಟ್ಟ ಮೊದಲು ನಿಮ್ಮೆಲ್ಲರ ಮನಸ್ಸು ದೇಹ ಮಳೆಯುವುದು ಮಡಿಯಾಗಿದೆ. ಸ್ವಲ್ಪ ಮನಸ್ಸು ಮಡಿಯಾಗಬೇಕು ಅಂದ್ರೆ ನಾವೊಂದು ಮಂತ್ರ ಹೇಳ್ಕೊಡ್ತೀನಿ, ಅದನ್ನ ನೀವೆಲ್ಲರೂ ಹೇಳ್ಬೇಕು. ಹೇಳ್ತೀರಾ? ಯಾರು ಸುಳ್ಳು ಹೇಳ್ಬಾರ್ದು, ಜೋರಾಗಿ ಹೇಳ್ಬೇಕು. ಎಲ್ರುವೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅರಿವು ತೋರಿದ ಗುರುವಿನ ಪಾದವ ಮರೆಯಬಾರದೋ, ಗುರುವಿಗಿಂತಿನ್ನಧಿಕರುಂಟೆ ಜರಿಯಬಾರದೋ. ಶರಣು 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 ಎಂದು ಶರಣು ಮಾಡಿದ, ಶರಣು 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 ಎಂದು ಶರಣು ಮಾಡಿದ. ಎನ್ನ ಶಿರವನೇರಿ ಮಸ್ತಕದರುವಿನ ಗುರಿಯಲ್ಲಿರಿಸಿದ. ಅಂಗ ನಿನಗೆ ಇಲ್ಲವೆಂದು, ಅಂಗ ನಿನಗೆ ಇಲ್ಲವೆಂದು ಲಿಂಗವ ತೋರಿದ. ಎನ್ನ ಕಣ್ಗಳೊಳಗೆ ಇವನಾರಮಯ ಭಂಗವನರಿಸಿದ. ಎನ್ನ ಕಣ್ಗಳೊಳಗೆ ಇವನಾರಮಯ ಭಂಗವನರಿಸಿದ. ಭದ್ರಮಂಟಪದೊಳಗೆ ಕುಳಿತು ಬಗೆಯ ತೋರಿದ. ಭದ್ರಮಂಟಪದೊಳಗೆ ಕುಳಿತು ಬಗೆಯ ತೋರಿದ. ನಮ್ಮ 30 ಶರಣ ಶಿವಮೂರ್ತಿಯೊಳಗೆ ಮುಕ್ತಿಯ ಸಾರಿದ. ಅರಿವು ತೋರಿದ ಗುರುವಿನ ಪಾದವ ಮರೆಯಬಾರದೋ.
ಕೆಳಗಡೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಕ್ಕೆ, ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಕಿ, ಓಂಕಾರೇಶ್ವರನ ಪಾದಕ್ಕೆ ಜೈ ಶ್ರೀ ಗುರುದೇವ್. द्वन्द्वातीतं गगन सदृशं तत्त्वस्यादिलक्ष्यम् एकं नित्यं निवलम् अचलं सर्वधि साक्षिभूतं भावातीतं त्रिगुणरहितं सद्गुरुं तं नमामि। श्री विद्यां जगतां धात्रीं सर्गस्थितिलयेश्वरी नमामि ललितामित्य महात्रिपुरसुन्दरी। ಹದಿನೈದನೇ ವರ್ಷದ ಶಿವನಂಕಾರೇಶ್ವರ ಸ್ವಾಮೀಜಿಯ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮವನ್ನು ಸೇವಾ ಸಮಿತಿಯ ಟ್ರಸ್ಟಿನವರು ಹಮ್ಮಿಕೊಂಡು ಆಶ್ಚರ್ಯವಾಗುವ ರೀತಿಯಲ್ಲಿ ಭಕ್ತಿ ಭಾವದಿಂದ ಕೂಡಿರುವ ಎಲ್ಲರನ್ನು ಕೂಡ ಸೇರಿಸಿ ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತಿಯಿಂದ ಆಚರಿಸ್ತಾ ಇರ್ತಕ್ಕಂಥ ಪವಿತ್ರ ಗಳಿಗೆಯಲ್ಲಿ ಕ್ಷೇತ್ರಾಧಿದೇವತೆ ಸ್ವಾಮಿಯನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸಾನಮಿಸಿ ಇಂದಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸರ್ಪಭೂಷಣ ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ನಮ್ಮ ಆತ್ಮೀಯರಾಗಿ ಮರಳಗುವಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ಚರಮೂರ್ತಿ ಶ್ರೀ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರ ಶ್ರೀ ಸನ್ನಿಧಿಯಲ್ಲಿ ಸುಕ್ಷೇತ್ರ ಆದಿಚುಂಚನಗಿ ಮಹಾಸಂಸ್ಥಾನ ರಾಮನಗರ ಜಿಲ್ಲೆಯ ಕಾರ್ಯದರ್ಶಿಗಳಾದ ಶ್ರೀ ಅನ್ನದಾನೇಶ್ವರ ಸ್ವಾಮಿಗಳ ಉಪಸ್ಥಿತಿ ಇದೆ. ಕನಕಪುರದ ಮಣ್ಣಿನಲ್ಲಿ ಹುಟ್ಟಿ ಆದಿಚುಂಚನಗಿ ಮಹಾಸಂಸ್ಥಾನ ಹಾಸನ ಕೊಡಗು ಜಿಲ್ಲೆಗಳನ್ನ ಸೇವಿಸ್ತಾ ಇರ್ತಕ್ಕಂಥ ಸೇವೆ ಮಾಡ್ತಾ ಇರ್ತಕ್ಕಂಥ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ವೇದಿಕೆಯಲ್ಲಿ ಹಲವಾರು ಸೇವಾಕರ್ತರುಗಳು, ಟ್ರಸ್ಟಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಕೊಡ್ತಿದ್ದೀರಿ. ಅವರೆಲ್ಲರನ್ನು ಕೂಡ ಇಲ್ಲಿ ಸ್ಮರಿಸಿಕೊಂಡು ಆರಕ್ಷಣಾ ಇಲಾಖೆಯ ಎಲ್ಲ ವರ್ಗದ ಅಧಿಕಾರಿ ವೃಂದದವರೇ, ಯಾವ ಅಪೇಕ್ಷೆಯನ್ನು ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಭಕ್ತಿ ಒಂದನ್ನೇ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಯಾವ ಸೌಲಭ್ಯಗಳು ಇಲ್ಲದ ಈ ಹೊತ್ತಿನಲ್ಲಿ ಮಳೆ ಬಂದ್ರೆ ಹೇಗೆ ಅಂತಕ್ಕಂಥದ್ದನ್ನು ಕೂಡ ಚಿಂತಿಸದೆ ಇಷ್ಟೊಂದು ಭಕ್ತಿಯಿಂದ ಕೊಡ್ತಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ಮಹನೀಯರೇ, ಪ್ರೀತಿಯ ಮಕ್ಕಳೇ, ತಾಯಿಯರೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. 15 ವರ್ಷಗಳ ಹಿಂದೆ ಚಿಕ್ಕದಾಗಿ ಪ್ರಾರಂಭವಾದಂಥ ಈ ಒಂದು ಕಾರ್ಯಕ್ರಮ ಇಂದು ಕಾಲಿಡ್ಲಿಕ್ಕೆ ಜಾಗ ಇಲ್ಲದ ರೀತಿಯಲ್ಲಿ ತುಂಬಿ ತುಳುತ್ತಾ ಇದೆ. ಕೆಲ ವರ್ಷಗಳ ಹಿಂದೆ ವಿಮಾನದಲ್ಲಿ ಬರ್ತಾ ಇರುವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೋ ಡೆಲ್ಲಿನಲ್ಲೋ ಇಳಿಯೋ ಸಂದರ್ಭ ಬಂದಾಗ ಸಾಮಾನ್ಯವಾಗಿ ಫ್ಲೈಟ್ ನಲ್ಲಿ ಲಾಂಗ್ ಡ್ಯೂರೇಷನ್ ಅಲ್ಲಿ ಕೂರ್ತಿದ್ರೆ ಚಪ್ಪಲಿ ಬಿಟ್ಟು ಕೊಡ್ತಿರ್ತೀವಿ, ಹೌದಾ? ಇಳಿಬೇಕಾದ್ರೆ ಏನ್ ಮಾಡ್ತೇವೆ? ಚಪ್ಪಲಲ್ಲೇ ಬಿಟ್ಟು ಬರ್ತೇವ? ಅಥವಾ ಚಪ್ಪಲಿನ ಶೂಸ್ ಸೂಟ್ ಕೇಸ್ ಇಟ್ಕೊಂಡು ಬರ್ತೇವ? ಏನ್ ಹಾಕೊಂಡು ಬರ್ತೇವೆ? ಕಾಲ್ ಹಾಕೊಂಡು. ವಿಮಾನ ಇಳಿತು,
ಲ್ಯಾಂಡಿಂಗ್ ಆಯಿತು. ಹೊರಗಡೆ ಬರೋ ಸಂದರ್ಭದಲ್ಲಿ ನಮ್ಮ ದೇಶದವರೆಲ್ಲ ನಮ್ಮವರು ಚಪ್ಪಲಿ ಬಿಟ್ಕೊಡ್ತಿದ್ರು, ಶೂಸ್ ಬಿಟ್ಕೊಂಡು ಕೊಡ್ತಿದ್ರು. ಇಳಿಯೋ ಟೈಮಲ್ಲಿ ಶೂಸ್ ಹಾಕೊಂಡು ಇಳಿತಾ ಇದ್ರು. ಅಂದರೆ ಒಬ್ಬ ಮಾತ್ರ ಅವನು ವಿದೇಶಿಯ ಫಾರಿನ್ ಸಿಟಿಸನ್. ಇಳಿಯೋ ಸಂದರ್ಭದಲ್ಲಿ ಅಷ್ಟೊಂದು ಶೂಸ್ ಹಾಕೊಂಡಿದ್ದವನು ಶೂಸನ್ನು ಬಿಚ್ಚಿ ಒಂದು ಕವರ್ಗೆ ಹಾಕಿಬಿಟ್ಟು ಸೂಟ್ ಕೇಸ್ ಹಾಕಿ ಬರೀ ಕವರ್ ಹಿಡಿತಾ ಇದ್ದಂತೆ. ಏನನ್ಸುತ್ತೆ? ಒಂಥರ ಅನ್ಸುತ್ತೆ. ಅವ್ರು ಕೇಳಿದ್ರು, ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಏನಣ್ಣ ಯಾಕೆ ಶೂಸ್ನ ಹಾಕೊಳ್ತಾರೆ ಕೆಳಗಡೆ ಹಿಡಿತಾ ಇದೆಯಾ ಅಂತ. ಅದಕ್ಕೆ ಅವಾಗ ಕೇಳಿದ್ನಂತೆ, ಅವ್ರ ನಾಟ್ ಇಂಡಿಯನ್, ನೀನು ಭಾರತೀಯ ಅಲ್ವಾ? ಹೌದು, ನಾನು ಭಾರತೀಯ. ನಾನು ಕೇಳಿದ್ದೇನೆ, ಬೇರೆ ಬೇರೆ ದೇಶದಲ್ಲಿ 1000 ವರ್ಷಕ್ಕೋ 10,000 ವರ್ಷಕ್ಕೋ ಒಬ್ಬ ಜ್ಞಾನಿ, ಒಬ್ಬ ಧರ್ಮವಂತ ಹುಟ್ಟಿದ್ರೆ ಈ ಭಾರತದಲ್ಲಿ, ಅಂದ್ರೆ ನೀವು ಹುಟ್ಟಿದ್ರಲ್ಲ ಈ ಭಾರತದಲ್ಲಿ, ಅವಾಗ ಹೇಳಿತ್ತು ಈ ಭಾರತದಲ್ಲಿ ಹೆಜ್ಜೆ ಎಲ್ಲೆಲ್ಲಿ ಇಡ್ತೀವೋ ಅಲ್ಲಲ್ಲಿ ಒಂದೊಂದು ಮಣ್ಣಿನ ಕಣಕಣಕ್ಕೆ ಒಬ್ಬ ಜ್ಞಾನಿ ಹುಟ್ಟಿದಾನಂತೆ. ಅಂತ ಪವಿತ್ರವಾಗಿರ್ತಕ್ಕಂಥ ದೇಶಕ್ಕೆ ನಾನು ಬರ್ತಾ ಇದ್ದೇನೆ, ಚಪ್ಪಲಿ ಹಾಕೊಂಡು ಹಿಡಿಯಲ್ಲ. ಅಲ್ಲಿವರೆಗೂ ಚಪ್ಪಲಿ ಹಾಕೊಂಡು ಬಂದಿ. ದೇವಸ್ಥಾನದ ಪ್ರಾಂಗಣ ಬರ್ತಾ ಇದ್ದಾಗ ನನ್ನ ಚಪ್ಪಲಿಗಳು ಎಲ್ಲರೂ ಗೊತ್ತೇ ಇಲ್ಲ. ಅಂದ್ರೆ ಹೊರಗಡೆ ಬಿಟ್ಟೆ. ಎಲ್ಲದಿರ್ಬೇಕಾದ್ರೆ ಬೇರೆ ವಿಚಾರ. ಯಾಕೆ? ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಮನಸ್ಸು ಹೇಳುತ್ತೆ, ಇಷ್ಟೊತ್ತು ಹೊರಗಡೆ ಎಲ್ಲ ಗಲೀಜ್ ಮಾಡಿ ಆಗಿದೆ ಮಾರ್ರೆ, ಒಳಗಡೆ ಹೋಗ್ಬೇಕಾದ್ರೆ ಅವೆಲ್ಲ ಬಿಟ್ಬಿಟ್ಟು ಶ್ರದ್ಧೆಯಿಂದ ಒಳಗಡೆ ಹೋಗುವಂತ ಮನಸ್ಸು ಹೇಳುತ್ತಲ್ವಾ. ಈ ಒಂದು ಭಾವ ನಮ್ಮ ದೇಶದವರಿಗೆ ಬೇರೆ ದೇಶದವರಿಗೆ, ಅಂತಹ ದೇಶಿಗರಿಗೆ ಅಥವಾ ಈ ಕಥೆಗಳನ್ನ ಕೇಳಿದಂಥವ್ರಿಗೆ, ಘಟನೆಯನ್ನು ಆಲಿಸಿದಂಥವ್ರಿಗೆ ಡೌಟ್ ಇದ್ರೆ ಅವರು ಈ ಕ್ಷೇತ್ರಕ್ಕೆ ಬಂದು ನೋಡಿದ್ರೆ ಕರೆಕ್ಟ್ ಅಲ್ಲಿ ಆಗಿರೋದು ಸತ್ಯ ಅಂತ ಅನ್ಸುತ್ತೆ. ಎಲ್ಲರೂ ಕೂಡ ನಾನು ಸ್ವಾಮಿಗಳ ಹತ್ರ ಕೇಳ್ತಾ ಇದ್ದೀನಿ, ಮರಳೇವಿ ಸ್ವಾಮಿಗಳ ಹತ್ರ, ಇಲ್ಲಿ ದೊಡ್ಡ ಟೆಂಟ್ ಹಾಕಿದ್ದೀರಾ ಅಂತ ಕೇಳಿದೆ. ಯಾರಿಗೆ? ಸ್ವಾಮಿಗಳಿಗೆ. ಫಸ್ಟ್ ಅವ್ರಿಗೆ ಕೇಳಿದೆ ನಾನು, ಎಷ್ಟು ಸಾವಿರ ಜನ ಇರ್ಬೋದು? ಒಂದು 10,000 to 15,000 ಜನ ಇರ್ಬೋದು. ದೊಡ್ಡ ಪೆಂಡಾಲ್ ಇರ್ಬೇಕಲ್ವಾ ಅಂತ ಕೇಳಿದೆ. ಪೆಂಡಾಲ್ ಇಲ್ಲ, ಎಂಥದ್ದು ಇಲ್ಲ. ಮತ್ತೆ ಮಳೆ ಬಂದ್ರೆ ಏನ್ ಮಾಡ್ತಾರೆ? ನೋಡಿದ್ ಬನ್ನಿ ಅಂತಂದ್ರು. ಹೌದು, ಇಲ್ಲಿ ಬಂದು ಕೂತ್ಕೊಂಡಾಗ ನೋಡಿದ್ವಿ. ನೀವು ಒಂದು ಪೆಂಡಾಲ್ ತಂದಿದ್ದೀರಿ. 4 ಅಡಿ 6 ಅಡಿದು ಕೆಳಗಡೆ ಕೂತ್ಕೊಂಡ್ರೆ ಹಾಸ್ಕೊಳ್ಳಿಕ್ಕಾಯ್ತು, ಮಳೆ ಬಂದ ಮೇಲಕ್ಕೆ ಕೂತ್ಕೊಳ್ಳಕ್ಕಾಯ್ತು. ಇಷ್ಟೊಂದು ಸರಳ ಭಾವದಲ್ಲಿ ನಮ್ಮೆಲ್ಲರನ್ನು ಕೂಡ ಕೈ ಹಿಡಿದು ನಡೆಸ್ತಾ ಇರ್ತಕ್ಕಂಥ 100 ವರ್ಷದ ನಮ್ಮ ಬದುಕನ್ನ ಈ ಇಳೆಯಲ್ಲಿ ಸುಗಮವಾಗಿ ಸಾಗಿಸ್ತಕ್ಕಂಥ ತಾಯಿ ಒಬ್ಬಳನ್ನ ಬಿಟ್ಟದ್ಯಾದ್ರೆ, ಎತ್ತ ತಾಯಿಯನ್ನ ಬಿಟ್ಟದ್ಯಾದ್ರೆ, ನಮ್ಮ ಮುಕ್ತಿಗೆ ಕಾರಣೀಭೂತವಾಗಿರ್ತಕ್ಕಂಥ ಗುರು ಮತ್ತು ದೈವವನ್ನು ನಂಬಿ ಯಾವುದನ್ನೂ ಬಯಸದೆ ಇಷ್ಟು ದೂರ ಇಷ್ಟೆಲ್ಲರೂ ಬಂದು ಕುಳಿತಿದ್ದಾರೆ. ವಿಜ್ಞಾನ ಬೆಳೆದ ಜಗತ್ತಿನಲ್ಲಿ ನಮ್ಮ ಭಾರತ ಪುಣ್ಯಭೂಮಿ ಅಲ್ವಾ? ನಾವೆಲ್ಲರೂ ಪುಣ್ಯವಂತರಲ್ವಾ? ಅದಕ್ಕೋಸ್ಕರ ಇವತ್ತು ನಮ್ಮ ಈ ಕ್ಷೇತ್ರಕ್ಕೆ ಬಂದು ತುಂಬಾ ತುಂಬಾ ಸಂತೋಷ ಆಗುತ್ತೆ. ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನ ಹೇಳ್ತಾರೆ, ನಾವು ಮನುಷ್ಯರು ಯಾಕೆ ಹುಟ್ಟಿ ಬರ್ತೇವೆ? ಪ್ರಾರಂಭದಲ್ಲಿ ನಿಮ್ಮ ವಿಜ್ಞಾನ ಹೇಳಿತು, ಪಾಚಿಯಿಂದ ಅಮೀಬಾದಿಂದ ಹಿಡಿದು ಜೀವ ಸಂಕುಲ ವಿಕಾಸದ ಪ್ರಕ್ರಿಯೆನ ಒಂದಿದ್ದ ಥಿಯರಿ ಆಫ್ ಕ್ರಿಯೇಷನ್ ಇರ್ಬೋದು, ಥಿಯರಿ ಆಫ್ ಎವಲ್ಯೂಷನ್ ಇರ್ಬೋದು, ಸೃಷ್ಟಿಯ ವಿಕಾಸ ಕ್ರಿಯೆ ಇರ್ಬೋದು, ಸೃಷ್ಟಿಯ ಪ್ರಕ್ರಿಯೆ ಕ್ರಿಯೆ ಇರ್ಬೋದು. ಇವೆರಡರಲ್ಲೂ ಕೂಡ ಎಲ್ಲ ಜೀವಿಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ ಯಾವುದಾದ್ರೂ ಭೂಮಿ ಮೇಲೆ ಇದ್ದದ್ದೇ ಆದ್ರೆ ಯಾರದು? ಮನುಷ್ಯ. ಯಾರು? ಮನುಷ್ಯ. ಹಾಗಿದ್ರೆ ಒಂದೊಂದು ಹಂತದಲ್ಲಿ ಕೂಡ ರಿಫೈನ್ ಆಗಿ 1ನೇ ಕ್ಲಾಸ್ ಮುಗಿಸಿ, 2ನೇ ಕ್ಲಾಸ್ ಮುಗಿಸಿ, ಓಕೆ, ಮಿಡ್ಲ್ ಸ್ಕೂಲ್ ಮುಗಿಸಿ, ಹೈಸ್ಕೂಲ್ ಮುಗಿಸಿ, PUC ಮುಗಿಸಿ, ಡಿಗ್ರಿವರೆಗೂ ಬಂದಿದ್ದೀವಿ. ಏನಿಗೆ? ಈಗ ಡಿಗ್ರಿನಲ್ಲೇ ಕುಳಿತುಕೊಂಡ್ರೆ ಸಾಕಾಗುತ್ತಾ? ಏನ್ ಮಾಡ್ಬೇಕು? ಮಾಸ್ಟರ್ ಡಿಗ್ರಿ ಹೋಗ್ಬೇಕು. ಮಾಸ್ಟರ್ ಡಿಗ್ರಿ ಕೂತ್ರೆ ಸಾಕಾಗುತ್ತಾ? ಇಂಟರ್ವ್ಯೂ ಹೋದ್ರೆ ಕೇಳುತ್ತೆ, ಜಸ್ಟ್ ನಾವು ಯು ಹ್ಯಾವ್ ಫಿನಿಶ್ ಓನ್ಲಿ ಮಾಸ್ಟರ್ಸ್, ಯು ಹ್ಯಾವ್ ಡನ್ ಯುವರ್ PhD ಕೇಳ್ತಾರ? ಇಲ್ಲ, ನೀನೇನು ರಿಸರ್ಚ್ ಮಾಡಿ PhD ಮಾಡಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಅಂತ ನಾನು ಬೇಕಾದ್ರೆ PhD ಕ್ಯಾಂಡಿಡೇಟ್ಸ್ ಕ್ಯಾನ್ ಗೋ ಬ್ಯಾಕ್ ಅಂತ ಹೇಳ್ತಾರೆ. ಈಗ ಹಲವಾರು ಜನ್ಮಗಳನ್ನ ಎತ್ತಿ ಅವಣ್ಣನ ಹಿಂದಕ್ಕೆ ಬಿಟ್ಟು ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ, ನಮಗೆ ಗೊತ್ತಿರತಕ್ಕಂಥ, ನಾವು ಮಾಡಿರ್ತಕ್ಕಂಥ ಪುಣ್ಯವನ್ನ ಹಣ ಇಟ್ಟು ಯಾವ ಜನ್ಮ ತಂದಿದ್ದೇವೆ? ಮನುಷ್ಯ ಜನ್ಮವನ್ನ ತಂದಿದ್ದೇವೆ. ಅಷ್ಟೇ ಇದ್ರೆ ಸಾಕ? ಮುಂದಕ್ಕೆ ಹೋಗ್ಬೇಕಲ್ವಾ? ಪ್ರಮೋಷನ್ ಆಗ್ಬೇಕು ಬೇಡ? ಪ್ರಮೋಷನ್ ಆಗ್ಬೇಕು ಅಂತಂದ್ರೆ ಇಷ್ಟು ವರ್ಷದ ನಮ್ಮ ಪ್ರತಿಯೊಂದು ಹಂತದ, ಪ್ರತಿಯೊಂದು ಜನ್ಮದ
ಆಗಲಿಕ್ಕೆ ನಮ್ಮ ಜೊತೆಯಲ್ಲೇ ಇದ್ದು ಪಾಸ್ ಮಾಡಿ ಕರ್ಕೊಂಡು ಬಂದಿರ್ತಕ್ಕಂಥದ್ದು ಯಾವುದು ಗೊತ್ತಾ? ನಮ್ಮ ಮನಸ್ಸು. ಯಾವುದು? ನಮ್ಮ ಮನಸ್ಸು. ಹಲವಾರು ಜನ್ಮಗಳು ಬಂದು ಹೋಗಿದ್ದಾವೆ, ಹಲವಾರು ದೇಹಗಳು ಕೂಡ ಬಂದು ಹೊರಟೋಗಿದ್ದಾರೆ. ಹಿಂದೆ ಒಂದು ಸಲ ಕೋತಿ ಜನ್ಮ ಇತ್ತು ಅನ್ಸುತ್ತೆ, ಶ್ವಾನ ಜನ್ಮ ಇರ್ಬೋದು, ಕತ್ತೆ ಜನ್ಮ ಇರ್ಬೋದು. ಎಲ್ಲ ಜನ್ಮಗಳ ಉದ್ದಕ್ಕೂ ಕೂಡ ಆ ದೇಹಗಳು ಬಂದಾದ್ರೂ ಕೂಡ ಬದಲಾಗದೇ ಇರ್ತಕ್ಕಂಥದ್ದು, ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥದ್ದು, ಹುಟ್ಟಿನ ವಿಕಾಸದ ಜೊತೆಯಲ್ಲಿ ತನ್ನನ್ನು ತಾನು ಮಾತ್ರ ಬದಲಾಯಿಸಿಕೊಂಡು ಸದಾ ನಮ್ಮ ಜೊತೆ ಇರ್ತಕ್ಕಂಥದ್ದು ಯಾವುದು? ನಮ್ಮ ಮನಸ್ಸು. ಈ ಮನಸ್ಸಿಗೆ ಏನಾದ್ರು ಒಂದಿಷ್ಟು ಸಂಸ್ಕಾರ ಬಂತು ಅಂತಂದ್ರೆ, ಮನಸ್ಸಿಗೆ ಸಂಸ್ಕಾರ ಬಂತು ಅಂತಂದ್ರೆ, ಪೂರ್ಣ ಸಂಸ್ಕಾರ ಬಂತು ಅಂದ್ರೆ ಅವತ್ತು ನಮ್ಮ PhD ಅಂದ್ರೆ ಮುಕ್ತಿಯ ಒಂದು ಸ್ಥಿತಿ ಸಿಗುತ್ತೆ. ಈ ಭಕ್ತಿಯ ಕಾರ್ಯಕ್ರಮಗಳು, ಸೇವೆಯ ಕಾರ್ಯಕ್ರಮಗಳು, ಆರಾಧನೆಯ ಕಾರ್ಯಕ್ರಮಗಳು ಯಾವುದಕ್ಕೋಸ್ಕರ? ನಮ್ಮ ಮನಸ್ಸನ್ನ ಶುದ್ಧಿಗೊಳಿಸ್ಕೊಳ್ಳಿಕ್ಕೋಸ್ಕರ. ಅಕ್ಕ ಮಹಾದೇವ ಒಂದು ಕಡೆ ಕೇಳಿದ್ರೆ ನೀವು, ಲೋಕದ ಚೇಷ್ಟೆಗೆ ಕೇಳಿಲ್ವಾ? ಸ್ವಾಮಿ ಹೇಳ್ಕೊಟ್ಟಿಲ್ವಾ? ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಲೋಕದ ಚೇಷ್ಟೆಗೆ ರವಿ ಬೀಜ ಅಂದ್ರೆ ಏನು? ಜಗತ್ತಿನ ಎಲ್ಲ ವ್ಯವಹಾರಗಳು ಪ್ರಾರಂಭ ಆಗ್ಬೇಕು ಅಂದ್ರೆ ಯಾರು ಹುಟ್ಟಬೇಕು? ಸೂರ್ಯ ಹುಟ್ಟಬೇಕು. ಅದೇ ರೀತಿ ನಾವು ನಿದ್ರೆಯಿಂದ ಎದ್ದು ನಮ್ಮೆಲ್ಲ ಇಂದ್ರಿಯಗಳು ಕೆಲಸ ಮಾಡ್ಬೇಕು ಅಂದ್ರೆ ಯಾರು ಎದ್ದೇಳಬೇಕು? ನಮ್ಮ ಮನಸ್ಸು ಎದ್ದೇಳಬೇಕು. ಅಕ್ಕ ಮಹಾದೇವ ಮುಂದೆ ಹೇಳ್ತಾರೆ, ಎಲ್ಲರಿಗೂ ಇದ್ದಾಗಿ ನನಗೂ ಒಂದು ಮನಸ್ಸು ಉಂಟು. ನಿಮಗೂ ಇದೆಯಲ್ವಾ? ನನಗೂ ಇದೆಯಲ್ವಾ? ಹಂಗ ಅಕ್ಕ ಮಹಾದೇವ ಹೇಳ್ತಾರೆ, ನನಗೂ ಒಂದು ಮನಸ್ಸುಂಟು. ನಮ್ಮ ಮನಸ್ಸನ್ನು ಎಲ್ಲೆಲ್ಲ ಹಾಕಿದ್ದೇವೆ? ಆಸ್ತಿ ಮೇಲೆ, ನಂಟರ ಮೇಲೆ, ಆಮೇಲೆ ಎಲ್ಲೆಲ್ಲೂ ನಮ್ಮ ಮನಸ್ಸನ್ನ ಬಟ್ಟೆ ನೇತಾಕ್ಬಿಟ್ಟಿದ್ದಾರೆ. ವಾಪಸ್ ಹೋದಾಗ ಗಂಡಸರುಗಳು ಬಟ್ಟೆನ, ಶರ್ಟ್ನ ಯಾವುದೋ ಒಂದು ಇದಕ್ಕೆ ನೇತಾಕ್ತಾರೆ ಗೂಟಕ್ಕೆ, ಪ್ಯಾಂಟ್ನ ಚಡ್ಡಿನ ಗೂಟಕ್ಕೆ ನೇತಾಕ್ತಾರೆ. ಅದೇ ರೀತಿ ನಾವೆಲ್ಲರೂ ಕೂಡ ನಮ್ಮ ಮನಸ್ಸುಗಳನ್ನ ಎಲ್ಲೆಲ್ಲೋ ಒಂದ್ ಕಡೆ ನೇತಾಕಿದ್ದಾರೆ. ಆದ್ರೆ ಅಕ್ಕ ಮಹಾದೇವ ಏನ್ ಹೇಳ್ತಾರೆ ಗೊತ್ತಾ? ಎಲ್ಲರಿಗೂ ಹಿಂದಾಗಿ ನನಗೂ ಒಂದುಂಟು ಮನ, ಆ ನನ್ನ ಮನ ನಿನ್ನಲ್ಲಿ ಸಿಲುಕಿದ ಬಳಿಕ ನನಗೆ ಭಾವವೆಲ್ಲಿಯದೋ ಚನ್ನ ಮಲ್ಲಿಕಾರ್ಜುನ. ಯಾರಲ್ಲಿ ಸಿಲುಕಿರೋದು? ಚನ್ನ ಮಲ್ಲಿಕಾರ್ಜುನಲ್ಲಿ ಅಕ್ಕ ಮಹಾದೇವಿ ತನ್ನ ಮನಸ್ಸನ್ನ ಇಟ್ಟಿದ್ದಾರೆ. ನಾವೇನಿಟ್ಟಿದ್ದೇವೆ? ಎಲ್ಲಿಟ್ಟಿದೆ ನಿಮಗೆ ಗೊತ್ತು. ಒಬ್ಬೊಬ್ಬರ ಮನಸ್ಸು ಎಲ್ಲಿಟ್ಟಿದ್ದೇವೆ ಅಂತ ಗೊತ್ತು. ಅದಕ್ಕೋಸ್ಕರ ಈ ಮನಸ್ಸನ್ನ ಸದಾ ಕಾಲದಲ್ಲಿ ಕೂಡ ದೇವರ ಹತ್ರ, ಭಗವಂತನಲ್ಲಿ ತನ್ಮಯಗೊಳಿಸ್ತಕ್ಕಂಥ ಶಕ್ತಿ, ಸಂಸ್ಕಾರ ನಮ್ಗೆ ಬಂತು ಅಂತಂದ್ರೆ ಸ್ವರ್ಗದಲ್ಲಿದ್ರು ಒಂದೇನೆ, ಭೂಮಿಯಲ್ಲಿದ್ರು ಒಂದೇನೆ. ಆದ್ರೆ ಈ ಮನಸ್ಸನ್ನು ಕೇಳೋದಿಲ್ಲ. ಒಂದ್ ನಿಮಿಷ ಹಾಗೆ ಸ್ವಾಮಿ ಮಾತು ಕೇಳ್ತಾ ಇರುತ್ತೆ, 2 ನಿಮಿಷಕ್ಕೆ ಊರ್ಗ್ ಹೋಗಿ ಬಂದಿರುತ್ತೆ. ಹೌದಾ? ಎಲ್ಲೆಲ್ಲೋ ರೋಮಿಂಗ್ ಮಾಡ್ತಾ ಇರ್ತದೆ. ಒಂದೊಂದು ಕ್ಷಣಕ್ಕೆ ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವಿತ ಮಾವಯೋ. ಒಂದೊಂದು ಕ್ಷಣಕ್ಕೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡಾಡ್ತಿರ್ತಲ್ಲ, ಆ ಓಡಾಡ್ತಕ್ಕಂಥ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸ್ಬೇಕು ಅಂತ ಅಂದ್ರೆ ಯಾರಲ್ಲಿ ನಾವು ಶ್ರದ್ಧೆ ಇಡಬೇಕು? ಭಗವಂತನಲ್ಲಿ ಶ್ರದ್ಧೆಯನ್ನ ಇಡಬೇಕು. ಇವತ್ತು ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಎಂತಹದ್ದು? ಅಂತಹದ್ದು. ಈ ಮನಸ್ಸಿನ ಜೊತೆಯಲ್ಲಿ ಇರ್ತಕ್ಕಂಥ ಮಾಯೆಯನ್ನ ನಾವು ನಿಲ್ಲಿಸದೆ ಹೋದದ್ಯಾದ್ರೆ, ಮನಸ್ಸನ್ನ ಭಗವಂತನ ನಿಲ್ಲಿಸದೆ ಹೋದದ್ಯಾದ್ರೆ, ಅದಕ್ಕೆ ಕೃಷ್ಣ ಹೇಳಿದಂತ ಪ್ರಾರಂಭದಲ್ಲಿ ಹೇಳಿದಲ್ಲ, ದೈವೇಹೇಶ ಗುಣಮಯಿ ಮಮ ಮಾಯಾ ದುರತ್ಯ. ನೋಡೋಣ, ಹೇಳ್ತೀರಾ? ಜನ ಕುಳಿತುಕೊಂಡು ಹೇಳಿ. ಅಷ್ಟೇ ಹೇಳ್ತೇವೆ, ಸ್ವಾಮಿ ಹೇಳ್ತೇವೆ. ಯಾಕೆ ಹೇಳ್ತಾ ಇಲ್ಲ? ಅದಕ್ಕೆ ಅನ್ನದಾನ ಸಂಬಳ ಕೇಳಿತ್ತು, ಯಾರು ಬೇಸರ ಮಾಡ್ಕೊಳ್ತಾ ಇದ್ರು, ಏನಪ್ಪ ಯಪ್ಪ ಹಿಂಗೆ ಕೇಳ್ತೇವೆ ಅಂತ. ಇದಕ್ಕೆ ಇರೋದೆಲ್ಲವನ್ನು ಕೂಡ ಭಗವಂತನಿಗೋಸ್ಕರ ಹೇಳಿ. ಧೈರ್ಯೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ
ಯೇ ಪ್ರಪದ್ಯಂತೆ ಮಾಯಾ ಏತಾ ತರಂತಿತೆ. ಅರ್ಜುನ ಕೇಳ್ತಾಳೆ, ಯಾರಿಗೆ? ಕೃಷ್ಣನಿಗೆ. ತುಂಬಾ ಕಷ್ಟ ಈ ಮಾಯೆ ಗೆಲ್ಲೋದು ಕೃಷ್ಣ, ಹೆಂಗೆ ಗೆಲ್ಲೋದು ಅಂತ ಕೇಳ್ತಾನೆ. ಯಾರು? ಅರ್ಜುನ. ಸುಮ್ಮನೆ ಒಂದು ಕೇಳಿ, ನಿಮಗೆ ಗೊತ್ತು ಈ ಕತೆ, ಹೇಳ ಮಳೆ ಬಿಡ್ತಾ ಇದೆಯಾ? 2 ನಿಮಿಷ ಮುಗಿಸ್ಬಿಡ್ತಾರೆ. ಅರ್ಜುನ ಮತ್ತು ಕೃಷ್ಣ ಹಿಂಗೆ ನಡ್ಕೊಂಡು ಹೋಗ್ತಿರಂತೆ. ಕೃಷ್ಣ ಮಾತು ಬಾಯಿ ಬಿಟ್ಟರೆ ಸಾಕು ಮಾಯೆ ಮಾಯೆ ಅಂತ ಕರೆಯಂತೆ. ಅದಕ್ಕೊಂದ್ಸಲ ಕೇಳಿದಂತೆ, ಪರಮಾತ್ಮ ನೀನು ಯಾವಾಗಲೂ ಮಾಯೆ ಮಾಯೆ ಅಂತೆಯಲ್ಲ, ಹೆಂಗಿರುತ್ತೆ ಮಾಯೆ ಕೃಷ್ಣ ಅಂತ ಕೇಳಿದಂತೆ. ಯಾರು? ಅರ್ಜುನ. ಸರಿ, ಕಾಡಿನಲ್ಲಿ ಹೋಗ್ತಾ ಇದ್ರು. ನಾನು ಯಾವಾಗಾದ್ರೂ ಹೇಳ್ತೇನೆ ಮಾಯೆ ಅಂದ್ರೆ ಹೆಂಗಿರುತ್ತೆ ಅಂತ. ನನಗೆ ಸ್ವಲ್ಪ ದಾಹ ಆಗಿದೆ. ಏನು ದಾಹ ಅಂದ್ರೆ? ಬಾಯಾರಿಕೆ ಆಗಿದೆ, ಒಂದ್ ಸ್ವಲ್ಪ ನೀರು ತರ್ತೀಯ ಅಂತ ಕೇಳಿದಂತೆ. ಸರಿ, ಹೋದ. ಯಾರು? ಕಾಡಲ್ಲಿ ಎಲ್ಲೋ ಒಂದು ಮನೆ ಸಿಕ್ತು, ಬಾಗಿಲು ಬರ್ದ. ಕೆಳಕ್ ಹೋಗಿತ್ತೇನು? ಬಾಗಿಲು ಓಪನ್ ಆಯ್ತು. ಸುಂದರವಾಗಿರ್ತಕ್ಕಂಥ ಒಂದು ಹೆಣ್ಮಗಳು ಬಾಗಿಲು ತೆಗೆದು, ಈಗ ಏನ್ ಕೇಳ್ಬೇಕು? ಅವ್ನು ಕೇಳಿದ್ದೇನೆ ಗೊತ್ತಾ? ಆ ಹುಡುಗಿ ಕೇಳ್ತು, ನಿನ್ಗೆ ಏನ್ ಬೇಕು ಅಂತ ಕೇಳ್ತು. ನೀನ್ ಬೇಕು ಅಂತ ಕೇಳಕ್ ಹೋದದ್ದೇನು? ನಾನು ಕೇಳಿದ್ದೇನೋ? ನೋಡ್ಲಿಕ್ಕೆ ಚಂದ ಇದ್ನಲ್ಲ, ನಮ್ಮ ಅಪ್ಪ ಹೇಳಿದ್ರು ಆಗ್ಬೋದು ಅಂತ ಹೇಳ್ತು. ಒಳಗಡೆ ಹೋದ್ರು. ಆ ಹೆಣ್ಮಗು ಹೇಳ್ತು, ಈ ಅಪ್ಪ ಯಾರು ಬಂದಿದೆ, ನಾನ್ ಬೇಕಂತ ನೋಡಿ ಪಪ್ಪ ಅಂತ ಕೇಳಿದ್ರು. ಅಂತ ಒಳ್ಳೆ ಹೆಣ್ಮಕ್ಳು. ಆಗ ಅಪ್ಪ ಹೇಳಿ ಆಯ್ತು ಅಂತ ಇಬ್ರು ಮದುವೆ ಮಾಡಿದ್ರು. ಯಾರಿಗೆ? ಅವ್ರಿಗೂ ಆ ಹೆಣ್ಮಕ್ಳು ಮದುವೆ ಮಾಡಿದ್ರು. ಚೆನ್ನಾಗಾಯ್ತು ಬದುಕು, ತುಂಬಾ ಚೆನ್ನಾಗಿತ್ತು. 2 ಮಕ್ಕಳಾದ್ರು. ಎಲ್ಲ ಮತ್ತ ಆರಾಮಾಗಿ ಅಲ್ಲಿದ್ದ. ಒಂದು ದಿನ ದೊಡ್ಡ ಮಳೆ ಬಂತು. ಇವತ್ತು ಅಷ್ಟು ದೊಡ್ಡ ಮಳೆ ಇಲ್ಲ, ಅವತ್ತು ತುಂಬಾ ದೊಡ್ಡ ಮಳೆ ಬಂತು. ಮಳೆ ಬಂದೇನಾಯ್ತು, ಮನೆಯೆಲ್ಲ ಕೊಚ್ಚು. ಸಾಮಾನ್ಯವಾಗಿ ಗಂಡಸು ಅಳ್ತಾ ಕೊಡ್ತಿದ್ರೆ ಸಮಾಧಾನ ಮಾಡೋರು ಯಾರು ಗೊತ್ತಾ? ಹೆಣ್ಮಕ್ಳು. ಬಿಡೋ ಅಂತ ಅಳ್ತಿದ್ರು ಈ ಗಂಡಸರು. ಅನ್ಸಲ್ಲ ಸಮಾಧಾನ ಮಾಡೋರು ಯಾರು? ಹೆಣ್ಣು. ಹೇಳಿದ್ರು, ನಾವಿಬ್ರು ಗಟ್ಟಿಯಾಗಿದ್ದೇವಲ್ಲ, ಮನೆ ಕಟ್ಕೊಳ್ಬೋದು, ಆರಾಮಾಗಿರಲಿ ಅಂತ ಹೇಳಿದ್ರು. ಮನೆ ಕಟ್ಕೊಂಡು ಇನ್ನೊಂದು 10 ವರ್ಷ ಹೋಯ್ತು. ಎಷ್ಟು? 10 ವರ್ಷ ಹೋಯ್ತು. ಒಳ್ಳೆ ಮನೆ ಆಯ್ತು. ಇನ್ನು ತುಂಬಾ ಖುಷಿಯಾಗಿದ್ರು. ಅಷ್ಟೊತ್ತಿಗೆ ಇನ್ನೊಂದು ದೊಡ್ಡ ಮಳೆ ಪ್ರವಾಹ ಬಂತು. ಮನೆ ಮುಚ್ಕೊಂಡೋಯ್ತು. ಮಕ್ಕಳು ಎಲ್ಲ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ರು. ಮನೆ ಮತ್ತೆ ಅಳ್ತಾ ಕೂತ್ಕೊಂಡೆ ಗಂಡಸಿ. ಮತ್ತೆ ಹೆಣ್ಣು ಸಮಾಧಾನ ಮಾಡಿದ್ರು, ನಾವಿನ್ನು ಗಟ್ಟಿ ಇದ್ದೇವೆ, ವಯಸ್ಸಿದೆ, ಮಕ್ಕಳು ಆಗ್ತವೆ, ಮನೆನೂ ಆಗುತ್ತೆ, ಯೋಚನೆ ಮಾಡಬೇಡಿ ಅಂತ ಹೇಳಿ ಮನೆ ಕಟ್ಟಿದ್ರು. ಒಂದು 5 ವರ್ಷ ಹೋಯ್ತು. ದೊಡ್ಡ ಮಳೆ ಬಂತು. ಮನೆನೂ ಕೊಚ್ಕೊಂಡು ಹೋಯ್ತು. ಆಗ್ತಾನೆ ಹುಟ್ಟಿದಂತ ಒಂದು ಮಗುನು ಕೊಚ್ಕೊಂಡು ಹೋಯ್ತು. ಹೆಂಡತಿನೂ ಕೊಚ್ಕೊಂಡು ಹೋಯ್ತು. ಇವನು ಕೊಚ್ಕೊಂಡು ಎಲ್ಲರೂ ಕೂಡ ದಿಕ್ಕಾಪಾರಾಗಿ ಹೋದ್ರು. ಸಮುದ್ರ ಸೇರ್ಕೊಂಡು ಕೊನೆಗೆ ಇವನು ಹೇಗೋ ಸಮುದ್ರಕ್ಕೆ ಬಿದ್ದು ಹೆಂಡತಿಯಲ್ಲೋದು ಗೊತ್ತಿಲ್ಲ, ಮನೆಯಲ್ಲೋಯ್ತೋ ಗೊತ್ತಿಲ್ಲ. ಇಂತಹ ಹೊತ್ತಿನಲ್ಲಿ ತಪ್ಪಿಸಿಕೊಂಡು ಸಮುದ್ರದ ದಡದಲ್ಲಿ ಬಿದ್ದಿದ್ದಾನೆ. ಯಾರು? ತಲೆಯವರ ಕೈ ಹೊತ್ಕೊಂಡು, ನನ್ನ ಬದುಕು ಎಷ್ಟು ಚೆನ್ನಾಗಿತ್ತು, ಸುಂದರವಾದ ಹೆಂಡತಿ ಇತ್ತು, ಮಕ್ಕಳಿತ್ತು, ಒಳ್ಳೆ ಮನೆ ಇತ್ತು, ಹಿಂಗ ಆಗೋಯ್ತಲ್ಲ ಅಂತ ಹೇಳಿ ತಲೆಯವರ ಕೈ ಹೊತ್ಕೊಂಡು ಕೊಡ್ತಿದ್ದಾಗ ಎಲ್ಲೋ ದೂರದಿಂದ ಒಂದು ಶಬ್ದ ಕೇಳುತ್ತಂತೆ, ಅರ್ಜುನ ನೀರು ತಂದಿಯಪ್ಪ ಅಂತ. ಯಾರದು? ಕೃಷ್ಣ. ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ನೋಡ್ತಾನೆ. ಅದು ಯಾರು ನಿಂತಿದ್ದಾರೆ? ನೀವಲ್ಲ, ಕೃಷ್ಣ ನಿಂತಿದ್ದೆ. ಕೊನೆಗೆ ಅರ್ಜುನ ನೋಡ್ಬಿಟ್ಟು ತಕ್ಷಣಕ್ಕೆ ಎಲ್ಲ ಮರ್ತು ಹೋಗಿ, ಕೃಷ್ಣ ಹೆಂಗೆಲ್ಲ ಆಗೋಯ್ತು ಗೊತ್ತಾ ನಮ್ಗೆ, ಹೆಂಡತಿ ಹೋದ್ರು, ಮಕ್ಕಳು ಹೋದ್ರು, ಮನೆ ಹೋಯ್ತು, ಎಲ್ಲ ಹೊರಟೋಯ್ತು. ಕೃಷ್ಣ ನೀನು ನೀರು ಕೇಳ್ತಾನೆ, ಎಲ್ಲೋ ಒಂದು ದಿನ ನೀರು ಕೇಳ್ದಂಗಿತ್ತಲ್ಲ. ಎಲ್ಲೋ ಒಂದಿನಲ್ಲಪ್ಪ, ಒಂದು 10 ನಿಮಿಷ ಅಷ್ಟೇ ಆಗಿರೋದು. ಎಷ್ಟು? 10 ನಿಮಿಷ ಆಗಿರೋದು. ನಾನು ನೀರು ತಗೊಂಡು ಬರ್ತೀಯ ಅಂತ ಕಾಯ್ತು. ಮತ್ತೆ ಇಷ್ಟೊತ್ತು ಆಗುತ್ತೆ ಏನೋ ಕೃಷ್ಣ ಅಂತ ಕೇಳಿದಂತೆ. ಇಷ್ಟೊತ್ತು ಆದ್ರೂ ನೀನೇನ ಕೇಳಿದಾರ? ಇಷ್ಟೊತ್ತು ಕೇಳಿದಾರ ಏನದ? ಮಾಯೆ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದಾರ. ಇದನ್ನೇ ಮಾಯೆ ಅಂತ ಕರೀತಾರೆ. ಅಯ್ಯೋ, ಇದು ನಮ್ಗೆ ಅದರಲ್ಲಿ ಮೊದಲು ಹೋಗಿದ್ದಾರೆ ಕೃಷ್ಣ ಅಂತ ಹೇಳ್ತಾರೆ. ನೀನು ಅವಾಗ ಹೇಳ್ತಾನೆ, ಯಾರು? ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ದೈವಿ ಹೇಷ ಗುಣಮಣಿ ಮಮ ಮಾಯ ದುರತ್ಯಯ. ನನ್ನಿಂದಲೇ ನಿರ್ಮಾಣವಾಗಿರ್ತಕ್ಕಂಥ ಈ ಮಾಯೆಯನ್ನ ನೀವು ನೇರವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈ ಮಾಯೆಯನ್ನ ಗೆಲ್ಲದ ಹೊರತು ಈ ಮಾಯೆಯ ಸಂಸಾರದ ಆಟ ನಮಗೆ ಅರ್ಥನೇ ಆಗುವುದಿಲ್ಲ.
ಈ ಮಾಯೆಯನ್ನು ಅರ್ಥ ಮಾಡ್ಕೊಳ್ಬೇಕು, ಮಾಯೆಯನ್ನು ಗೆಲ್ಲಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಾಂ ಏವ ಏ ಪ್ರಪದ್ಯಂತೆ, ನನ್ನಲ್ಲಿ ಯಾರು ಶರಣ ಹೊಂದುತ್ತಾರೋ, ಮನಸ್ಸನ್ನ ನನ್ನಲ್ಲಿ ಯಾರು ಇಸ್ಟಾಬ್ಲಿಷ್ ಮಾಡ್ತಾರೋ, ನನ್ನಲ್ಲೇನೆ ಶರಣ ಮಾಡ್ತಾರೋ ಅಂತಹವರಿಗೆ ಈ ಮಾಯೆಯಿಂದ ಬಿಡುಗಡೆ ಹೊಂದಬಹುದು. ಈಗ ಯಾಕೆ ಹೇಳಿದೆ ಗೊತ್ತಾ? ನಮ್ಮ ಮನಸ್ಸನ್ನ ನಾವು ಶುದ್ಧಿಗೊಳಿಸಿಕೊಂಡದ್ದೇ ಆದ್ರೆ ಈ ಮಾಯೆಯ ಚಕ್ರದಿಂದ ಬಿಡುಗಡೆ ಹೊಂದಬಹುದು. ಅದಕ್ಕೆ ಇವತ್ತು ಸ್ವಾಮಿಯ ಸನ್ನಿಧಿಗೆ ಬಂದಾಗ ನಮ್ಮ ಮನಸ್ಸನ್ನ ಎಲ್ಲಿಟ್ಟಿರ್ಬೇಕು? ಭಗವಂತನಲ್ಲಿ ಇಡಬೇಕು. ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ಕೆಡಿಸಬಾರದು. ಬೆಳಗ್ಗೆ ಎದ್ದು ಈ ದೇಹವನ್ನ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ದೇಹವನ್ನ ಶುದ್ಧಿಗೊಳಿಸ್ಕೊಳ್ತಕ್ಕಂಥ ಯಾರಾದ್ರೂ ಮರ್ತಿದ್ದೇವಾ? ಯಾರಾದ್ರೂ ಮರ್ತಿದ್ದೀರಾ? ಅಪ್ಪಿತಪ್ಪಿ ಒಂದೆರಡು ದಿನ ಸ್ನಾನ ಮಾಡಲಿಲ್ಲ ಅಂದ್ರೆ ಪಕ್ಕ ಇರೋರೇ ಹೇಳ್ಬಿಡ್ತಾರೆ ಅಂತ, ಎಂಥದ್ದು ಮನೆ ಸ್ನಾನ ಕೆಟ್ಟ ವಾಸನೆ ಬರುತ್ತೆ, ಅದಕ್ಕಾರ ಹೋಗಿ ಸ್ನಾನ ಮಾಡ್ಕೊಂಡು. ಆದ್ರೆ ಮನಸ್ಸಿಗೆ ಎಷ್ಟು ಜನ ಸ್ನಾನ ಮಾಡಿಸ್ತಾ ಇದ್ರು? ಅದೂ ಗೊತ್ತಾಗುತ್ತೆ. ನಿನಗೆ ಅಮ್ಮ ಮಾಡಿಸೋದು ಗೊತ್ತು, ಇದ್ದಾರೆ ನಾನು ಮಾಡಿದ್ದೀನಿ. ಮನಸ್ಸಿಗೆ ಸ್ನಾನ ಮಾಡಿಸಿಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಯಾರಾದ್ರೂ ಅಕ್ಕಪಕ್ಕದವ್ರು ಏನಾರು ಅಂದ್ರೆ ಮನಸ್ಸು ವ್ಯಗ್ರ ಆಗುತ್ತೆ ಗೊತ್ತಾ? ಕೆಟ್ಟ ಕೆಟ್ಟ ಶಬ್ದಗಳು ಬರ್ತಾ ಗೊತ್ತಾ? ಅರ್ಥ ಏನು ಗೊತ್ತಾ? ಮನಸ್ಸಿಗೆ ಸಂಸ್ಕಾರ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ನಮ್ಮ ಶರಣರು ಚನ್ನಬಸವಣ್ಣವರು ಒಂದು ವಚನ ಹೇಳ್ತಾರೆ, ಪಾತಾಳದ ಅಗ್ಗವಣಿಯ ಮೇಲಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ. ಪಾತಾಳ ಅಂದ್ರೆ ಬಾವಿ ಅಂತ. ಏನ ಪಾತಾಳ ಅಂದ್ರೆ ಬಾವಿ, ಸೋಪಾನ ಅಂದ್ರೆ ಮೆಟ್ಲು, ಮೇಣು ಅಂತಂದ್ರೆ ಅಗ್ಗ. ಬಾವಿ ಒಳಗಡೆ ಏನೈತೆ? ನೀರು. ಮೇಲೆ ನಿಂತಿರೋರಿಗೆ ಏನಾಗಿದೆ? ದಾಹ ಆಗಿದೆ. ಈಗೇನ್ ಬೇಕು ಅವನಿಗೆ? ನೀರಿಲ್ವಾ? ನೀರಿದೆ. ಈಗ ಬಾವಿ ಒಳಗಡೆ ನೀರಿದೆ, ಈಗ ದಾಹ ಆಗಿದೆ. ನೀರು ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲ ಇಳಿದು ಕುಡಿಬೇಕು, ಇಲ್ಲ ಸೇತುವೆ ಕುಡಿಬೇಕು. ಇಳಿದು ಕುಡಿಯೋದಕ್ಕೆ ಸ್ಟೆಪ್ಸ್ ಇಲ್ಲ, ಸೇತುವೆ ಕುಡಿಯೋಕೆ ಹಗ್ಗ ಇಲ್ಲ. ಈಗ ನೀರಿದ್ದು ಕೂಡ ಅವನು ಸಾಯ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಭಗವಂತ ಜ್ಞಾನದ ನಿಧಿಯನ್ನು ಇಟ್ಟು ಕಳಿಸಿದ್ದಾನೆ. ಅಲ್ಲಿ ಒಳಗಡೆ ಇಳಿಲಿಕ್ಕೆ ಗುರು ಮಂತ್ರಗಳು ಬೇಕು, ಸೋಪಾನದ ರೀತಿಯಲ್ಲಿ ಜ್ಞಾನ ಬೇಕು, ಹಗ್ಗದ ರೂಪದಲ್ಲಿ. ಅವೆರಡೂ ಇಲ್ಲ ಅಂತಂದ್ರೆ ಒಳಗಡೆ ಇಟ್ಟುಕೊಂಡು ಕೂಡ ಸಾಮಾನ್ಯ ವ್ಯಕ್ತಿಯಾಗಿ ನಾವು ಅಜ್ಞಾನಿಗಳಾಗಿ ಹುಟ್ಟಿ ಅಜ್ಞಾನಿಗಳಾಗಿನೇ ಸಾಯ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಖುಷಿ ಆಗುತ್ತಾ? ಈಗ ಸಂಸಾರೇ ಬಹು ದುಸ್ತಾರೆ, ಅದಕ್ಕೆ ಕೃಪಯ ಪಾರೆ ಪಾರಿ ಬರಾರೆ. ಪಾತಾಳದ ಅಗ್ಗವಣಿಯ ಮೇಣಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ. ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ನಮ್ಮ ಪುರಾತನರು, ದೇವಲೋಕಕ್ಕೆ ಬಟ್ಟೆ ಕಾಣಿರು. ಯಾರು ಹೇಳಿತು? ಅಣ್ಣ ಚನ್ನಬಸವಣ್ಣ. ನಮ್ಮ ಹಿರಿಯರು ಗುರುಗಳೆಲ್ಲ ಬಂದು ಹೋಗಿದಾರಲ್ಲ. ನೀವು ಬಂದಂತ ಚಾಮರಾಜನಗರದಿಂದ ಹೆಚ್ಚು ಬಂದಿದ್ದಾರೆ ಅಂತ ಹೇಳಿದ್ರು. ಚಾಮರಾಜನಗರ ಯಾವುದಕ್ಕೆ ಫೇಮಸ್? ಯಾರು ಬಂದು ಹೋದ್ರು? ಒಬ್ಬ ದೊಡ್ಡ ಮಹಾತ್ಮ ಬಂದು ಹೋದಲ್ಲ ಚಾಮರಾಜನಗರದಲ್ಲಿ, ಮಹದೇಶ್ವರ ಬೆಟ್ಟ ಅಂತ ಹೇಳ್ತೀರಲ್ವಾ, ಮಹದೇಶ್ವರ ಬಂದು. ಇಂಥ ಹಲವಾರು ಮಹಾ ಯಡಿಯೂರು ಸಿದ್ಧಲಿಂಗೇಶ್ವರರು, ಮಹದೇಶ್ವರರು, ಅಲ್ಲಮ ಪ್ರಭುಗಳು, ಇಂಥಲ್ಲ ಈ ನಾಡಿನ ಒಬ್ಬರ ಇಬ್ಬರ ಬುದ್ಧ, ಬಸವ, ಮಹಾವೀರರು, ಇಂಥ ಸಾವಿರ ಸಂಖ್ಯೆಯಲ್ಲಿ ಮಹಾತ್ಮರು ಬಂದು ಹೋದಲ್ಲ. ಅವ್ರು ಏನ್ ಕೊಟ್ಟು ಹೋಗಿದ್ದಾರೆ? ಜ್ಞಾನವನ್ನು ಕೊಟ್ಟು ಹೋಗಿದ್ದಾರೆ. ಯಾವುದಕ್ಕೆ? ದೇವಲೋಕಕ್ಕೆ. ದೇವಲೋಕ ಅಂದ್ರೆ ಬೆಳಕಿನ ಲೋಕ, ಬಟ್ಟೆ ಅಂತಂದ್ರೆ ದಾರಿ. ದೇವಲೋಕಕ್ಕೆ ಬಟ್ಟೆ ಕಾಣಿರು. ಯಾತಕ್ಕೋಸ್ಕರ? ಅದು ಮರ್ತ್ಯ ಲೋಕದ ಮನುಜರ ಮನದ ಮಲಿನವ ತೊಳೆಯಲು. ಮರ್ತ್ಯ ಲೋಕದ ಅಂದ್ರೆ ನಾವೆಲ್ಲ ಮನುಜರ ಮನದ, ನಮ್ಮ ಮನಸ್ಸಿನಲ್ಲಿದ್ದೀರಾ, ಈ ಮಲಿನವ ತೊಳೆಯಲು ಗೀತ ಮಾತು ಎಂಬ ಜ್ಯೋತಿಯ ಹೊತ್ತಿಸಿಕೊಟ್ಟರು. ಅವರು ಕೊಟ್ಟು ಹೋಗಿರ್ತಕ್ಕಂಥ ಮಾತುಗಳು ಸಾಮಾನ್ಯ ಮಾತುಗಳಲ್ಲ. ಎಂತಹ ಮಾತುಗಳು? ಬೆಳಕಿನ ಲೋಕಕ್ಕೆ ಸೋಪಾನವನ್ನ, ಹಗ್ಗವನ್ನು ನಿರ್ಮಿಸಿಕೊಟ್ಟ ಹಾಗೆ ಕೊಟ್ಟು ಹೋಗಿರ್ತಕ್ಕಂಥ ಮಾತುಗಳು. ಅಂತಹ ಮಾತುಗಳನ್ನ ನಾವು ಉಪಯೋಗಿಸಿಕೊಂಡ್ರೆ
ಮನಸ್ಸಿನ ಕೊಳೆ ಕ್ಲೇಶಗಳು ಎಲ್ಲ ಹೊರಟೋಗ್ತಾರ. ನಮ್ಮ ಮನಸ್ಸನ್ನ ಶುದ್ಧಿಗೊಳಿಸಬೇಕಾಗುತ್ತೆ. ನಮ್ಮ ಮನಸ್ಸಿನ ಶುದ್ಧಿಗೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಪವಿತ್ರವಾದ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೋ ಯಾವ ಹಮ್ಮು ಬಿಂಬುಗಳನ್ನ ಇಟ್ಟುಕೊಳ್ಳದೇನೆ ಹೇಗೆ ಕೊಡ್ತಿದ್ದೀರಲ್ಲ. ಈಗ ಆ ಕಡೆ ಈ ಕಡೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ದಾರೆ, ಟೆಕ್ನೋಕ್ರಾಟ್ಸ್ ಇದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಇಲ್ಲಿ ತಾಯಂದಿರು ಇದ್ದೀರಿ. ಇವರೆಲ್ಲರೂ ಕೂಡ ದೇವರ ಸನ್ನಿಧಿಗೆ ಬಂದಾಗ ನಮ್ಮ ಲಾಯರ್ ವಿಸಿಟಿಂಗ್ ಕಾರ್ಡ್ ಯಾರಾದ್ರು ಕೊಡ್ತಾ ಇದ್ದಾರೆ? ನಾನ್ ಕಾರ್ಡಿಯಾಕ್ ಡಾಕ್ಟರ್ ಯಾರಾದ್ರು ವಿಸಿಟಿಂಗ್ ಕಾರ್ಡ್ ಕೊಡ್ತಿದಾರ? ಇಲ್ಲ. ಯಾಕೆ? ದೇವ ಸನ್ನಿಧಿಗೆ ಬಂದ್ರೆ ಎಲ್ಲ ಪೀಠದ ಪ್ರಶ್ನೆಗಳು ಪಕ್ಕಕ್ಕೆ ಹೋಗ್ತವೆ, ಅವರೆಲ್ಲರ ಪದವಿಗಳು ಕೂಡ ಪಕ್ಕಕ್ಕೆ ಹೋಗ್ತವೆ, ಎಲ್ಲರೂ ಕೂಡ ಒಂದೇ ಆಗಿ ಇಲ್ಲಿ ಉಳಿತಾರೆ ದೇವರ ಸನ್ನಿಧಿಯಲ್ಲಿ ಮಾತ್ರ. ಅಂತಹ ದೇವರ ಸನ್ನಿಧಿಗೆ ಬಂದು ನಾವೆಲ್ಲರೂ ಕೂಡ ಎಲ್ಲವನ್ನು ಕೂಡ ಮರೆತು ಇಂದು ಕಾಲವನ್ನು ಕಳೀತಾ ಇದ್ದೇವೆ. ಇಂತಹ ಸಂದರ್ಭಗಳು ಹೆಚ್ಚು ಹೆಚ್ಚು ನಮ್ಮ ಬದುಕಿಗೆ ಬರಲಿ. ಎಲ್ಲರೂ ಕೂಡ ಸೇರಿಕೊಂಡಂತ ಸಂದರ್ಭದಲ್ಲಿ ಒಂದು ದೈವಿಕ ಭಾವ, ಒಂದು ಸ್ಪೀಡ್ ಕ್ಷೇತ್ರ ಸೃಷ್ಟಿಯಾಗುತ್ತೆ. ಅಂತಹ ಕ್ಷೇತ್ರದಲ್ಲಿ ಸ್ವಲ್ಪ ಕಾಲ ನಾವು ಇದ್ದು ಹೋದಂತೆ ಆದ್ರೆ ಸಂಸಾರಕ್ಕೆ ಹೋದ್ರೂ ಕೂಡ ಸಾಮಾನ್ಯ ರೀತಿಯ ಸಂಸಾರವನ್ನು ಮಾಡದೆ ಆ ಸಂಸಾರವು ಕೂಡ ಭಗವಂತನನ್ನ ಮುಟ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಆಧ್ಯಾತ್ಮಿಕ ಮೆಟ್ಟಿಲಾಗಿ ಪರಿವರ್ತನೆ ಆಗುತ್ತೆ. ಅಂತಹ ಕಾರಣಕ್ಕೋಸ್ಕರ ತಾವು ಇವತ್ತೆಲ್ಲರೂ ಕೂಡ ಯಾವ ಅಪೇಕ್ಷೆಯನ್ನು ಕೂಡ ಇಟ್ಟುಕೊಂಡು ಸ್ವಾಮಿಯ ಸನ್ನಿಧಿಯಲ್ಲಿ ತಾವು ಕಾಲವನ್ನು ಕಳೀತಾ ಇದ್ದೀರಿ. ಸ್ವಾಮಿ ಪೂರ್ಣ ನಮ್ಮೆಲ್ಲರ ಮನಸ್ಸನ್ನ ಶುದ್ಧಿಗೊಳಿಸಿ ಅವನೆಡೆಗೆ ಹೋಗುವ ದಾರಿಯನ್ನ ದೊರಕಿಸಿಕೊಳ್ಳಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಸ್ವಾಮಿ ಆಶೀರ್ವಾದವನ್ನು ಕೋರ್ತಾ ಈ ಕಾಡಿಗೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತುಂಬಾ ಹುಷಾರಾಗಿ ನಿಮ್ಮ ಜವಾಬ್ದಾರಿಯನ್ನ ನೀವು ಕೂಡ ಹೊತ್ಕೊಂಡು ಪರಮಾತ್ಮ ಕೊಟ್ಟಂತ ಬುದ್ಧಿಯನ್ನ ಕೈನಲ್ಲಿ ಇಟ್ಟುಕೊಂಡು ಅದರ ಬೆಳಕಿನಲ್ಲಿ ಎಲ್ಲರೂ ಕೂಡ ಬದುಕನ್ನು ಸಾಗಿಸಿ ಮತ್ತು ಮನೆಗೆ ವಾಪಸ್ ಎಲ್ಲರೂ ಕೂಡ ಸುರಕ್ಷಿತವಾಗಿ ಹೋಗ್ಬೇಕು ಅಂತ ಹೇಳ್ತಾ ನಮ್ಮನ್ನ ಇಲ್ಲಿಗೆ ಬರಮಾಡಿಕೊಂಡಂತ ಸಕಲ ಸದ್ಭಕ್ತರಿಗೂ ಕೂಡ ಪ್ರೀತಿಯಿಂದ ಪರಮಾತ್ಮನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಸಕಲರಿಗೂ ಕೂಡ ಸನ್ಮಂಗಳವನ್ನ ಪರಮಾತ್ಮ ಉಂಟು ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ